ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ನಾವು GPS ಟೈರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಯ ಬೆಳಕಿನ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅನ್ನ ರಿವಿಷನ್ ಮಾಡೋಣ. ಮೊದಲನೇದಾಗಿ ಇದು 10ನೇ ತರಗತಿಯಲ್ಲಿ ಬರತಕ್ಕಂತಹ ಒಂದು ಚಾಪ್ಟರ್. ಅದರಲ್ಲಿರುವಂತಹ ಎಲ್ಲ ಡಾಟಾವನ್ನ ನಾವು ಕಲ್ತಿದ್ದೆ ಆದ್ರೆ ಅಷ್ಟು GPS ಟೈರ್ಗೆ ಸಾಕಾಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿದಾಗ 10ನೇ ತರಗತಿಯಲ್ಲಿರುವಂತಹ ಕಂಟೆಂಟ್ ಅನ್ನ ಬಿಟ್ಟು ಯಾವುದೇ ಹೊರಗಿನ ಕಂಟೆಂಟ್ ಅನ್ನ ಕೇಳಿಲ್ಲ. ಬೆಳಕಿನ ಬಗ್ಗೆ. ಹಾಗಾಗಿ ಆ ಒಂದು ಚಾಪ್ಟರ್ನ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಬೆಳಕಿನ ಕಿರಣ ಅಂದ್ರೆ ಏನು? ಬೆಳಕು ಚಲಿಸುವಂತಹ ಪಥಕ್ಕೆ ನಾವೆಂತ ಕರಿತೀವಿ? ಬೆಳಕಿನ ಕಿರಣ. ದ ಪಾತ್ ಇನ್ ವಿಚ್ ಲೈಟ್ ವಿಲ್ ಮೂವ್ಸ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ರೇ ಆಫ್ ಲೈಟ್ ಅಂತ ಕರಿತೀವಿ. ಒಂದೇ ಇದ್ರೆ ಅದನ್ನ ಬೆಳಕಿನ ಕಿರಣ ಅಂತ ಕರಿತೀವಿ, ಒಂದಕ್ಕಿಂತ ಜಾಸ್ತಿ ಇದ್ರೆ ಬೆಳಕಿನ ಪುಂಜ ಅಂತ ಕರಿತೀವಿ. ಇದು ಇಂಗ್ಲಿಷ್ ಅಲ್ಲಿ ಆಕ್ಚುಲಿ ನಾವು ರೇ ಆಫ್ ಲೈಟ್ ಅಂತ ಸಿಂಗಲ್ ಇದ್ರೆ, ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಬೀಮ್ ಆಫ್ ಲೈಟ್ ಅಂತ ಕರಿತೀವಿ, ಬೆಳಕಿನ ಪುಂಜ ಅಂತ ಹೇಳಿ. ಅದಕ್ಕಿಂತ ಜಾಸ್ತಿ ಇದ್ರೆ ಬಂಡಲ್ ಆಫ್ ಲೈಟ್ ಅಂತ ಕರಿತೀವಿ. ಇಲ್ಲಿ ನಾವು ಜಸ್ಟ್ ಬೆಳಕಿನ ಕಿರಣದ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಅದಾದ ನಂತರ ಬರ್ತಕ್ಕಂತಹದ್ದು ಬೆಳಕಿನ ಪ್ರತಿಫಲನ ಅಂದ್ರೆ ಏನು? ಒಂದು ವಸ್ತುವಿನ ಮೇಲೆ ಬಿದ್ದಿರ್ತಕ್ಕಂತಹ ಬೆಳಕು ಮರಳಿ ಹಿಂದಕ್ಕೆ ಬರುತ್ತೆ, ಆ ಒಂದು ವಿದ್ಯಮಾನಕ್ಕೆ ನಾವೆಂತ ಕರಿತೀವಿ? ಬೆಳಕಿನ ಪ್ರತಿಫಲನ ಅಂತ ಕರಿತೇವೆ. ಯಾವಾಗ ಬೆಳಕು ಚಲಿಸುವಂತಹ ದಾರಿಯಲ್ಲಿ ಕೆಲವೊಮ್ಮೆ ಏನಾಗಿರುತ್ತೆ ಅಂದ್ರೆ ಪಾರದರ್ಶಕ ವಸ್ತುಗಳು ಇರ್ತವೆ. ಪಾರದರ್ಶಕ ಇದ್ದಾಗ ಅದು ಈಸಿಯಾಗಿ ಅದ್ರ ಮೂಲಕ ಪಾಸ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಬೆಳಕು ಚಲಿಸುವಂತ ಪಥದಲ್ಲಿ ಅಪಾರದರ್ಶಕ ಅಥವಾ ಅರೆ ಪಾರದರ್ಶಕ ವಸ್ತುಗಳಿದ್ರೆ, ಅಪಾರದರ್ಶಕ ಅಂದ್ರೆ ಗೋಡೆ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಕಬ್ಬಣ ಇರ್ಬೋದು, ಈ ತರ ಯಾವುದೇ ವಸ್ತುಗಳು. ಅರೆ ಪಾರದರ್ಶಕ ಅಂದ್ರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ತೆಳುವಾದ ಬಟ್ಟೆ ಇರ್ತದೆ ಅನ್ಕೊಳ್ಳೋಣ. ತೆಳುವಾದ ಬಟ್ಟೆಯ ಮೂಲಕ ಅರ್ಧ ಬೆಳಕು ಪಾಸ್ ಆಗುತ್ತೆ, ಇನ್ನರ್ಧ ಪಾಸ್ ಆಗಂಗಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಮೇಲೆ ಮೇಲ್ಮೈ ಮೇಲೆ, ಆ ವಸ್ತುವಿನ ಮೇಲ್ಮೈ ಮೇಲೆ ಬಿದ್ದಂತ ಬೆಳಕು ಮರಳಿ ಹಿಂದಕ್ಕೆ ಬರೋದಕ್ಕೆ ನಾವೆಂತ ಕರಿತೀವಿ? ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಬೆಳಕಿನ ಪ್ರತಿಫಲನವನ್ನ ಈ ಒಂದು ಚಿತ್ರದ ಮೂಲಕವಾಗಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ AB ಅಂತಕ್ಕಂಥ ಒಂದು ಪ್ರತಿಫಲನ ಮೇಲ್ಮೈ ಇದೆ. ಅದರ ಮೇಲೆ PQ ಅಂತಕ್ಕಂಥ ಒಂದು ಪತನ ಕಿರಣ ಬಂದು ಬಿದ್ದಿದೆ. ಬೆಳಕಿನ ಕಿರಣ ಬಂದು Q ನಲ್ಲಿ ಬಿದ್ದಿದೆ. Q ಅಂತಕ್ಕಂಥ ಬಿಂದುವಿನ ಮೇಲೆ ಬಿದ್ದಿದೆ. ಹಾಗೆ ಅದು QR ಮೂಲಕ ವಾಪಸ್ ಹಿಂದಕ್ಕೆ ಹೋಗಿದೆ. ಹಾಗಾಗಿ PQ ಅನ್ನ ನಾವು ಪತನ ಕಿರಣ ಅಂತ ಕರಿತೀವಿ, QR ಅನ್ನ ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಇಲ್ಲಿ ಏನು ಮಿಡಲ್ ಒಂದು ಲೈನ್ ಡ್ರಾ ಮಾಡಿದೀವಲ್ಲ, ಇದನ್ನ MQ ಅಂತ ಕರೆಯೋಣ. MQ ಅಂತಕ್ಕಂಥದ್ದು ಇದು ಲಂಬರೇಖೆ. ಯಾವಾಗಲೂ ಪ್ರತಿಫಲನ ಮೇಲ್ಮೈ ಮೇಲೆ ಪತನ ಬಿಂದು ಏನಿರುತ್ತಲ್ಲ, Q ಅಂತಕ್ಕಂಥ ಪತನ ಬಿಂದು ಇದೆಯಲ್ಲ, ಈ ಪತನ ಬಿಂದುವಿಗೆ ಈ ಪತನ ಬಿಂದುವಿನ ಹತ್ರ ಈ ಪ್ರತಿಫಲನ ಮೇಲ್ಮೈ ಏನಿದೆಯಲ್ಲ, AB ಅಂತಕ್ಕಂಥ ಮೇಲ್ಮೈ, ಇದಕ್ಕೆ ಎಳೆಯುವಂತಹ ಯಾವುದೇ ರೇಖೆ 90 ಡಿಗ್ರಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಲಂಬ ಅಂತ ಕರಿತೇವೆ. ಓಕೆನಾ? ಎಲ್ಲಾ ಕಡೆನೂ ಲಂಬ ಅಂತ ಕರಿತೀವಿ. ಬಟ್ ಇಲ್ಲಿ ಈ ಒಂದು ಬೆಳಕು ಚಾಪ್ಟರ್ ಅಲ್ಲಿ ಸ್ಪೆಷಲ್ ಆಗಿ ಆ ಲೈನ್ಗೆ ಹೇಗೆ ಪತನ ಕಿರಣ, ಇದಕ್ಕೆ ಪ್ರತಿಫಲಿತ ಕಿರಣ ಅಂತ ಕರಿತೀವಿ, ಹಾಗೆ ಪತನ ಬಿಂದುವಿನಲ್ಲಿ ಎಳೆಯುವಂತಹ ಒಂದು ಸ್ಟ್ರೇಟ್ ಲೈನ್ಗೆ ನಾವು ಲಂಬ ರೇಖೆ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನಾರ್ಮಲ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಕಲಿಬೇಕಾಗಿರ್ತಕ್ಕಂಥ ಪ್ರತಿಫಲನದ ನಿಯಮಗಳ ಬಗ್ಗೆ. ಪ್ರತಿಫಲನದ ನಿಯಮಗಳು ಏನ್ ಹೇಳ್ತದೆ ಅಂದ್ರೆ, ಮೊದಲನೇದಾಗಿ ಒಂದು ಪ್ರತಿಫಲನದ ವಿದ್ಯಮಾನದಲ್ಲಿ ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಎರಡು ಒಂದಕ್ಕೊಂದು ಸಮನಾಗಿರುತ್ತೆ. ಆಂಗಲ್ I = ಆಂಗಲ್ R. ನಾವು ಇಷ್ಟು ಬರೆದ್ರು ನಡೀತದೆ, ಅಥವಾ ಪೂರ್ಣ ವಾಕ್ಯ ರೂಪದಲ್ಲಿ ಬರೆದ್ರು ನಡೀತದೆ. ಹಾಗೆ ಎರಡನೇ ನಿಯಮ ಏನ್ ಹೇಳ್ತದೆ ಅಂದ್ರೆ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅವುಗಳಿಗೆ ಎಳೆದಂತಹ ಲಂಬ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅವುಗಳಿಗೆ ಎಳೆದಂತಹ ಲಂಬ, ಈ ಮೂರು ಸಹ ಒಂದೇ ಸಮತಲದಲ್ಲಿರುತ್ತವೆ. ಈ ಮೂರು ಸಹ ಏನಾಗಿರುತ್ತೆ? ಒಂದೇ ಸಮತಲ. ಅವುಗಳಿಗೆ ಎಳೆದ ಲಂಬ ಅನ್ನೋದಕ್ಕಿಂತ ಪ್ರತಿಫಲನ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ ಅಂತ ಕರೆಯೋದು ಸರಿಯಾಗುತ್ತೆ. ಹಾಗಾಗಿ ಅದನ್ನ ತಾವು ನೆನ್ಪಿಟ್ಕೋಬೇಕು. ನೋಡಿ, ಈ ಮೂರು ಸಹ ಯಾವ್ದ್ಯಾವ್ದು? PQ, RQ ಅಂಡ್ MQ, ಈ ಮೂರು ಸಹ ಒಂದೇ ಪ್ಲೇನ್ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಪ್ರತಿಫಲನದ ಎರಡನೇ ನಿಯಮ ಅಂತ ಕರಿತೇವೆ. ಪ್ರತಿಫಲನದ ನಿಯಮಗಳು 2 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್. GPS ಯಾರು ಡಿಸ್ಕ್ರಿಪ್ಟಿವ್ ಟೈಪ್ ಇರೋದ್ರಿಂದ, ನಾವು ವಿವರಣಾತ್ಮಕ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಈ ತರದ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ನೆನ್ಪಿಟ್ಕೊಳ್ಳಿ ಪ್ರತಿಫಲನದ ನಿಯಮಗಳನ್ನ. ನೆಕ್ಸ್ಟ್ ನಾವು ಹೋಗ್ತಕ್ಕಂಥದ್ದು ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನ ಹೇಗಾಗುತ್ತೆ, ಮತ್ತೆ ಅಲ್ಲಿ ಕ್ರಿಯೇಟ್ ಆಗುವಂತಹ ಇಮೇಜಸ್ಗಳು, ಅಲ್ಲಿ ಮೂಡುವಂತಹ ಬಿಂಬಗಳು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ. ಸಮತಲ ದರ್ಪಣ ಅಂದ್ರೆ ಏನು? ನಾವು ನೆನ್ಪಿಟ್ಕೋಬೇಕು, ನಮ್ಮ ಮನೆಯಲ್ಲಿ ನಾವು ಬಳಸ್ತಕ್ಕಂತಹ ದರ್ಪಣ ಯಾವಾಗಲೂ ಸಮತಲ ದರ್ಪಣ ಆಗಿರುತ್ತೆ. ಆ ಸಮತಲ ದರ್ಪಣದಲ್ಲಿ ಬಿಂಬಗಳು ಹೇಗಿರುತ್ತೆ ಅಂದ್ರೆ ಮಿಥ್ಯ ಮತ್ತು ನೇರ. ಮಿಥ್ಯ ಅಂದ್ರೆ ಸುಳ್ಳು ಬಿಂಬ ಅಂತ ಕರಿತೀವಿ, ಹಾಗೆ ನೇರವಾಗಿರುತ್ತೆ. ನಾವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ನೋಡ್ಕೊಳ್ಳೋದು ನಮ್ಮ ಮಿಥ್ಯ ಬಿಂಬ. ಯಾಕೆ ನಿಜವಾಗ್ಲೂ ಕಾಣುತ್ತಲ್ಲ ಬಿಂಬ, ಅದನ್ನ ಯಾಕೆ ಮಿಥ್ಯ ಅನ್ಬೇಕು ಅಂತ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಾರೆ.
ಸೊ ಮೊದಲು ನಾವು ಸತ್ಯಬಿಂಬ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸೊ ಹಾಗಾಗಿ ನಾನು ಇದೇ ಚಾಪ್ಟರ್ ಅಲ್ಲಿ ನಿಮಗೆ ಸತ್ಯಬಿಂಬ ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಐ ಥಿಂಕ್ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಒಂದು ಯಾವ ದರ್ಪಣ ಅಂದ್ರೆ ಆಕ್ಚುಲಿ ಇದು ಇಲ್ಲಿರ್ತಕ್ಕಂಥದ್ದು ನಿಮ್ನ ದರ್ಪಣ. ಆಕ್ಚುಲಿ ಗೋಳಿಯ ದರ್ಪಣ ಅಂತ ಕರಿತೀವಿ. ಗೋಳಿ ಅಂದ್ರೆ ಅವುಗಳು ತಗ್ಗು ಬಿದ್ದಿರುತ್ತೆ ಅಥವಾ ಉಬ್ಬಿರುತ್ತೆ, ಆ ತರ ಕನ್ನಡಿಗಳಿಗೆ ನಾವು ಗೋಳಿಯ ದರ್ಪಣಗಳು ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥದ್ದು ನಿಮ್ನ ದರ್ಪಣ, ಈ ಕನ್ನಡಿಗೆ ತಗ್ಗು ಬಿದ್ದಿರುತ್ತೆ. ಸೊ ಇಂಥ ಕನ್ನಡಿಯನ್ನ ನಾವು ಒಂದು ಕ್ಯಾಂಡಲ್ ಮುಂದೆ ಹಿಡಿದ್ರೆ ಅಥವಾ ಬೆಳಕಿನ ಯಾವುದೇ ಒಂದು ಸೋರ್ಸ್ ಮುಂದೆ ಹಿಡಿದ್ರೆ ಆ ಬೆಳಕಿನ ಸೋರ್ಸ್ ಏನಿರುತ್ತೆ ಅದರ ಇಮೇಜ್ ಅನ್ನ ವಾಪಸ್ ಅದು ಹಿಂದೆ ಒಂದು ಸ್ಕ್ರೀನ್ ಮೇಲೆ ಕ್ರಿಯೇಟ್ ಮಾಡುತ್ತೆ. ನೋಡಿ, ಹಿಂದೆ ಒಂದು ಪೇಪರ್ ಅಥವಾ ಒಂದು ಬೋರ್ಡ್ ಅನ್ನ ಇಟ್ಟಿದ್ದಾರೆ. ಸೊ ಮುಂದಿರುವಂತ ಕ್ಯಾಂಡಲಿನ ಬೆಳಕನ್ನು ತಗೊಂಡು ರಿಫ್ಲೆಕ್ಟ್ ಮಾಡಿ ಆ ಬೋರ್ಡಿನ ಮೇಲೆ ಕ್ಯಾಂಡಲಿನ ಏನು ಇನ್ವರ್ಟೆಡ್ ಇಮೇಜ್ ಅಂದ್ರೆ ತಲೆ ಕೆಳಗಾದ ಬಿಂಬವನ್ನು ಅದು ವಾಪಸ್ ಕೊಟ್ಟಿದೆ. ಸೊ ಚಿತ್ರದಲ್ಲಿ ಕಾಣ್ತಾ ಇದೆ ತಮಗೆ. ಈ ತರ ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಪರದೆಯ ಮೇಲೆ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇದ್ರೆ ಅದನ್ನ ನಾವು ಸತ್ಯಬಿಂಬ ಅಂತ ಕರಿತೀವಿ. ಇಲ್ದಿದ್ರೆ ಅದು ಮಿಥ್ಯಬಿಂಬ. ನಾವು ದಿನಾನ್ಲೂ ಸಹ ನಾವು ಒಂದು ಮನೆಯಲ್ಲಿರ್ತಕ್ಕಂಥ ಕನ್ನಡಿ ಅಥವಾ ತಿಜೋರಿಯಲ್ಲಿರ್ತಕ್ಕಂಥ ಒಂದು ಕನ್ನಡಿ ಏನಿರುತ್ತೆ ಅಲ್ಲ, ಸೊ ಆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ ನಾವು ಕನ್ನಡಿ ಒಳಗೆ ಕಾಣ್ತೀವಿ. ಆದ್ರೆ ಆ ಕನ್ನಡಿಯಿಂದ ವಾಪಸ್ ಬರುವಂತ ಬೆಳಕು ಏನಾದ್ರು ವಾಲ್ ಮೇಲೆ ಬಿದ್ರೆ ವಾಲ್ ಮೇಲೆ ಎಂದೂ ಸಹ ನಮ್ಮ ಇಮೇಜ್ ಕ್ರಿಯೇಟ್ ಆಗಲ್ಲ. ಸೊ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ಮಿಥ್ಯಬಿಂಬ ಅಂತ ಕರಿತೀವಿ. ಸೊ ಯಾವಾಗ್ಲೂ ನೆನ್ಪಿಟ್ಕೋಬೇಕು ನಾವು, ಈ ಒಂದು ಸಮತಲ ದರ್ಪಣದಲ್ಲಿ ಬಿಂಬ ಯಾವಾಗ್ಲೂ ಮಿಥ್ಯಬಿಂಬ ಆಗಿರ್ತದೆ ಮತ್ತು ನೇರವಾಗಿರುತ್ತೆ. ಆದ್ರೆ ಸತ್ಯಬಿಂಬಗಳು ಯಾವಾಗ್ಲೂ ಉಲ್ಟಾ ಇರುತ್ತೆ, ಗೊತ್ತಿರಬೇಕು, ತಲೆ ಕೆಳಗಾದ ಬಿಂಬ ಇರುತ್ತೆ. ಸೊ ಎರಡನೇದ್ದು, ಬಿಂಬ ಪಾರ್ಶ್ವಪಲ್ಲಟ ಹೊಂದಿರುತ್ತದೆ. ಏನ್ ಪಾರ್ಶ್ವಪಲ್ಲಟ ಅಂದ್ರೆ, ಸೊ ಇಲ್ಲಿ ಪ್ರತಿಫಲನ ಸಮತಲ ದರ್ಪಣದಲ್ಲಿ 180 ಡಿಗ್ರಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ, 180 ಡಿಗ್ರಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಈ ಬಿಂಬ ಪಾರ್ಶ್ವಪಲ್ಲಟ ಹೊಂದೋದು ಅಂದ್ರೆ ನಮ್ಮ ಫೇಸ್ ಮೇಲೆ ಎಡಕ್ಕೆ ಇರುವಂತಹ ಯಾವುದೇ ಚಿಹ್ನೆಗಳು ಬಲಕ್ಕೆ ಇರುವಂಗೆ ಕಾಣೋದು, ಬಲಕ್ಕೆ ಇರತಕ್ಕಂಥವು ಎಡಕ್ಕೆ ಕಾಣೋದು. ಅಥವಾ ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ವಾಚ್ ಹಾಕಿದ್ರೆ ಅದು ಕನ್ನಡಿಯಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಹಾಕಿರೋ ತರ ಕಾಣ್ತಕ್ಕಂಥದ್ದು. ಸೊ ಈ ತರ ಎಡ ಮತ್ತು ಬಲ ಭಾಗಗಳು ಒಂದಕ್ಕೊಂದು ಅದಲು ಬದಲಾಗಿರ್ತವಲ್ಲ, ಇದಕ್ಕೆ ನಾವು ಪಾರ್ಶ್ವಪಲ್ಲಟ ಅಂತ ಕರಿತೇವೆ. ಹಾಗೆ ಮೂರನೇ ಒಂದು ಪ್ರಾಪರ್ಟಿ ಏನಂದ್ರೆ ಸಮತಲ ದರ್ಪಣದಲ್ಲಿರ್ತಕ್ಕಂಥ ಬಿಂಬದ ಪ್ರಾಪರ್ಟಿ, ವಸ್ತು ಗಾತ್ರ ಮತ್ತು ಬಿಂಬ ಗಾತ್ರ ಎರಡು ಒಂದಕ್ಕೊಂದು ಸಮನಾಗಿರುತ್ತೆ. ಇದು ನೆನ್ಪಿಟ್ಕೋಬೇಕು. ಯಾಕಂದ್ರೆ ನಾವು ಎಷ್ಟು ಹೈಟ್ ಇರ್ತೀವಿ, ಎಷ್ಟು ಫ್ಯಾಟ್ ಇರ್ತೀವಿ, ಅಷ್ಟೇ ಇಮೇಜ್ ಅನ್ನ ನಮ್ಮ ಆ ಒಂದು ಮನೆಯಲ್ಲಿರ್ತಕ್ಕಂಥ ಪ್ಲೇನ್ ಮಿರರ್ ತೋರಿಸುತ್ತೆ. ಹಾಗಾಗಿ ವಸ್ತು ಗಾತ್ರ ಮತ್ತು ಬಿಂಬ ಗಾತ್ರ ಎರಡು ಸಮನಾಗಿರ್ತಕ್ಕಂಥದ್ದು. ಸೊ ಆದ್ರೆ ನಾ ಆವಾಗಲೇ ಹೇಳಿದ್ನಲ್ಲ, ಒಂದು ಯಾವುದು ತಗ್ಬಿದ್ದಿರೋ ಕನ್ನಡಿ ಅಥವಾ ಉಬ್ಬಿರೋ ಕನ್ನಡಿ ಅಂತ ಹೇಳಿದ್ನಲ್ಲ, ಅದು ವಸ್ತು ಗಾತ್ರಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಬಿಂಬ ಗಾತ್ರವನ್ನ ಕೊಡುತ್ತೆ. ಉದಾಹರಣೆಗೆ ಡೆಂಟಿಸ್ಟ್ ಹತ್ರ ಒಂದು ಮಿರರ್ ಇರುತ್ತೆ, ಅದು ಸಹ ಕಾಂಕೇವ್ ಮಿರರ್. ಆ ಮಿರರ್ ಅಲ್ಲಿ ಏನಾದ್ರೂ ನಾವು ಈ ಹಲ್ಲುಗಳನ್ನ ನೋಡ್ಕೊಂಡ್ರೆ ನಮ್ಮ ಹಲ್ಲುಗಳು ಎಷ್ಟು ಸೈಜ್ ಇರುತ್ತೆ ಅದಕ್ಕಿಂತ ಬಿಗ್ ಆಗಿ ಕಾಣುತ್ತೆ, ಅದಕ್ಕಿಂತ ದೊಡ್ಡದಾಗಿ ಕಾಣುತ್ತೆ. ಸೊ ಹಾಗಾಗಿ ಅಲ್ಲಿ ವಸ್ತು ಗಾತ್ರ ಮತ್ತು ಬಿಂಬ ಗಾತ್ರ ಸಮನಾಗಿರಲ್ಲ ಯಾವ ದರ್ಪಣಗಳಲ್ಲಿ, ಗೋಳಿಯ ದರ್ಪಣಗಳಲ್ಲಿ. ಹಾಗೆ ನಾಲ್ಕನೇ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದ್ರೆ, ಬಿಂಬವು ದರ್ಪಣದ ಹಿಂದೆ ಬಿದ್ದಿರುತ್ತೆ, ಬಿಂಬ ದರ್ಪಣದ ಹಿಂದೆ ಇರುತ್ತೆ. ಹಾಗೆ ದರ್ಪಣ ಮತ್ತು ವಸ್ತುವಿಗಿರುವಂತಹ ದೂರದಷ್ಟೇ ಸಮಾನ ದೂರದಲ್ಲಿರುತ್ತದೆ. ಅಂದ್ರೆ ನಾವು ಕನ್ನಡಿಯ ಮುಂದೆ 2 ಮೀಟರ್ ದೂರದಲ್ಲಿ ನಿಂತಿದ್ರೆ ನಮ್ಮ ಬಿಂಬ ಕನ್ನಡಿಯ ಹಿಂದೆ 2 ಮೀಟರ್ ದೂರದಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸರ್ ನಮ್ಗೆ ಕನ್ನಡಿಯಲ್ಲೇ ಕಾಣುತ್ತಲ್ವಾ ಅಂತಂತೀರಿ ಒಂದಿಷ್ಟು ಜನ. ಸೊ ಹೌದು, ಕನ್ನಡಿಯಲ್ಲೇ ಕಾಣುತ್ತೆ. ಬಟ್ ಆದ್ರೆ ನಾವು ಬಿಂಬದ ದೂರವನ್ನ ಹೇಗೆ ಲೆಕ್ಕಿಸ್ತೀವಿ, ಬಿಂಬ ಕ್ರಿಯೇಟ್ ಆಗಿದ್ದೆಲ್ಲಿ ಅಂತ ಹೇಗೆ ತಿಳ್ಕೊತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್ನ ಮಿಡ್ಲಲ್ಲಿ ಕೆಲವೊಂದಿಷ್ಟು ಗೋಳಿಯ ದರ್ಪಣಗಳ ಪ್ರತಿಬಿಂಬ ಉಂಟಾಗುವಿಕೆ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊತೀವಿ. ಆಗ ನಿಮಗೆ ದರ್ಪಣದ ಹಿಂದೆ ನಿಜವಾಗ್ಲೂ ಹೋಗಿರುತ್ತೋ ಇಲ್ಲೋ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಿಜವಾಗ್ಲೂ ನಿಮ್ಮ ಬಿಂಬ ಕಾಣೋದು ಕನ್ನಡಿಯ ಒಳಗಡೆನೆ, ಕನ್ನಡಿಯಲ್ಲೇ ಇರುತ್ತೆ ಸರ್, ಅದರ ಹಿಂದೆ ಎಲ್ಲಿರುತ್ತೆ ಅಂತ ಹೇಳಿ ಅನ್ಕೋತೀರಿ. ಬಟ್ ಆದ್ರೆ ನಿಜವಾಗ್ಲೂ ಅದು ದರ್ಪಣದ ಹಿಂದೆ, ನಾವೆಷ್ಟು ದೂರದಲ್ಲಿ ಮುಂದೆ ಇರ್ತೀವಿ ಅಷ್ಟು ದೂರದಲ್ಲಿ ಹಿಂದೆ ಇರುತ್ತೆ. ನಮಗೆ ನಮ್ಮ ಭ್ರಮೆಗೆ ಆ ತರ ಅದು ಕಾಣ್ತದೆ. ಓಕೆ, ಸೊ ಇರ್ಲಿ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಅನ್ನ ನೋಡುವಾಗ ತಿಳ್ಕೊಳ್ಳೋಣ. ಸೊ ಈಗ ನಾವು ನೇರವಾಗಿ ಹೋಗ್ತಕ್ಕಂಥದ್ದು ಗೋಳಿಯ ದರ್ಪಣಗಳಿಗೆ. ಓಕೆ, ಸೊ ಗೋಳಿಯ ದರ್ಪಣಗಳಂದ್ರೆ, ಸೊ ಅವುಗಳು ಪ್ರತಿಫಲನ ಮೇಲ್ಮೈನಲ್ಲಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಬಾಗಿರ್ತವೆ. ಅಂದ್ರೆ ತಗ್ಗು ಬಿದ್ದಿರುತ್ತೆ ಅಥವಾ ಅವುಗಳ ಮೇಲ್ಮೈ ಉಬ್ಬಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು ಸ್ಪೂನ್ ಅನ್ನ ಕನ್ಸಿಡರ್ ಮಾಡ್ತೀನಿ ನೋಡಿ. ಇಲ್ಲಿ ಸ್ಪೂನ್ ಅನ್ನ ನಾವು ಮೇಲ್ಮುಖವಾಗಿಟ್ರೆ ಅಲ್ಲಿ ತಗ್ಗು ಬಿದ್ದಿರೋ ತರ ಕಾಣುತ್ತೆ. ಅಂತಹ ಮಿರರ್ಗೆ ನಾವು ಕಾಂಕೇವ್ ಮಿರರ್ ಅಥವಾ ಕನ್ನಡದಲ್ಲಿ ನಿಮ್ನ ದರ್ಪಣ ಅಂತ ಕರಿತೀವಿ.
ಅದನ್ನೇ ನಾವು ರಿವರ್ಸ್ ಡಬ್ಬ ಹಾಕಿದಾಗ ಅಲ್ಲಿ ಮೇಲ್ಮೈ ಏನಾಗುತ್ತೆ, ಪ್ರತಿಫಲನ ಮೇಲ್ಮೈ ಉಬ್ಬಿರುತ್ತೆ. ಈ ತರ ಇದ್ರೆ ಅದನ್ನ ನಾವು ಪೀನ ದರ್ಪಣ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅನ್ನ ಇವತ್ತಿನ ದಿನ ನೋಡೋಣ. ಓಕೆ, ಸೊ ಹಾಗಿದ್ರೆ ಗೋಳೀಯ ದರ್ಪಣಗಳು ಹೇಗಿರುತ್ತೆ? ಓಕೆ, ಸೊ ಇದನ್ನ ನಾವು ಡೈಗ್ರಾಮೆಟಿಕಲಿ ಈ ತರ ತೋರಿಸ್ಲಿಕ್ಕಾಗಲ್ಲ, ಸ್ಪೂನ್ ತರ ತೋರಿಸ್ಲಿಕ್ಕಾಗಲ್ಲ. ಆಕ್ಚುಲ್ ಆಗಿ ಅವು ಸ್ಪೂನ್ ಕಿನ ಏನು ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ, ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ ಯಾವುದು ಗೋಳೀಯ ದರ್ಪಣಗಳು. ಸೊ ಬಟ್ ಅದನ್ನ ನಾವು ರೇಖಾಚಿತ್ರಗಳ ಮೂಲಕವಾಗಿ ತೋರಿಸಬಹುದು. ಹೇಗೆ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ರು, ಒಂದು ನಿಮ್ನ ದರ್ಪಣ ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ. ಓಕೆನಾ? ಸೊ ಈ ತರ ಹಾಕಿ ಹಿಂದೆಗಡೆ ಶೈನಿಂಗ್ ಕೊಡೋಣ. ಇದಕ್ಕೆ ಶೈನಿಂಗ್ ಕೊಡೋದು ಅಂತ ಕರಿತೀವಿ. ಒಂದು ಗಾಜನ್ನ ತಗೊಂಡು ಆಕ್ಚುಲ್ ಆಗಿ ಇದು ಕಟ್ ಆಗೋದು ಹೇಗೆ ಅಂದ್ರೆ, ಒಂದು ಗಾಜಿನ ಸ್ಪಿಯರ್ ಅನ್ನ ತಗೋತಾರೆ, ಗಾಜಿನ ಸ್ಪಿಯರ್ ಅನ್ನ ಅದನ್ನ ಈ ತರ ಸ್ಲೈಸ್ ಮಾಡ್ಕೋತಾರೆ. ಓಕೆ, ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿರ್ತಾರೆ. ಸೊ ಆಗ ಈ ತರ ದರ್ಪಣ ಬಂದಿರುತ್ತೆ. ಹಿಂದೆ ಕೊಟ್ಟಿರೋದು ಶೈನಿಂಗ್ ಅಂತ ಕರಿತೀವಿ ಇದು. ಸೊ ಇದಕ್ಕೆ ನಾವು ಸಿಲ್ವರ್ ಕೋಟಿಂಗ್ ಅನ್ನ ಕೊಟ್ಟಿರ್ತೇವೆ. ಸೊ ಅದಾದ ನಂತರ ಇದ್ರ ಮೇಲೆ ಈ ಒಂದು ನಿಮ್ನ ದರ್ಪಣದ ಮೇಲೆ, ಓಕೆನಾ, ನಿಮ್ನ ದರ್ಪಣದ ಮೇಲೆ ಸೊ ಬೆಳಕಿನ ಕಿರಣಗಳು ಏನಾದ್ರೂ ಹೀಗೆ ಬಂದ್ಬಿದ್ರೆ, ಓಕೆನಾ, ಅವುಗಳು ಮರಳಿ ಹಿಂದಕ್ಕೆ ಬರುತ್ತೆ. ಸೊ ಹಿಂದಕ್ಕೆ ಬರುವಾಗ ಅವು ಏನಾಗುತ್ತೆ ಅಂದ್ರೆ ಎಲ್ಲಾ ಬೆಳಕಿನ ಕಿರಣಗಳು ಒಂದು ಕಡೆ ಕನ್ವರ್ಜ್ ಆಗುತ್ತೆ, ಅಂದ್ರೆ ಕೇಂದ್ರೀಕರಣಗೊಳ್ಳುತ್ತೆ. ಹಾಗೆ ಪೀನ ದರ್ಪಣವನ್ನ ಕನ್ಸಿಡರ್ ಮಾಡಿದ್ರೆ, ಪೀನ ದರ್ಪಣ ಹೀಗೆ ಒಬ್ಬಿರುತ್ತೆ, ಹಿಂಭಾಗಕ್ಕೆ ನಾವು ಈ ತರ ಶೈನಿಂಗ್ ಕೊಟ್ಟಿರ್ತೀವಿ. ಓಕೆನಾ, ಇದು ಶೈನಿಂಗ್ ಕೊಡ್ತಾ ಇರ್ತಕ್ಕಂಥದ್ದು. ಆಗ ಕನ್ನಡಿ ಮುಂದೆ ಇರುತ್ತೆ. ಸೊ ಇದರ ಮುಂದೆ ಬೆಳಕಿನ ಕಿರಣಗಳನ್ನ ಬಿಟ್ರೆ, ಸಮಾಂತರ ಬೆಳಕಿನ ಕಿರಣಗಳನ್ನ ಬಿಟ್ರೆ ಅವುಗಳು ಕೇಂದ್ರೀಕರಣ ಆಗಲ್ಲ, ಬಟ್ ಅವು ಏನಾಗುತ್ತೆ, ವಿಕೇಂದ್ರೀಕರಣ ಆಗುತ್ತೆ. ಸೊ ಸೆಂಟ್ರಲ್ಲಿ ಹೋದಂತ ರೇಖೆ ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ಹಿಂದಕ್ಕೆ ಬರುತ್ತೆ. ಬಟ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಹೋಗಿರ್ತಕ್ಕಂಥದ್ದು ಮೇಲ್ಭಾಗಕ್ಕೆ ವಾಪಸ್ ಬರುತ್ತೆ. ಹಾಗೆ ಕೆಳಭಾಗದಲ್ಲಿ ಹೋಗಿರ್ತಕ್ಕಂಥದ್ದು ಕೆಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇವುಗಳು ನೋಡಿ ಒಂದಕ್ಕೊಂದು ಯಾವುದೇ ಕಿರಣಗಳು ಸೇರ್ತಾ ಇಲ್ಲ. ಇದನ್ನ ವಿಕೇಂದ್ರೀಕರಣ ಅಂತ ಕರಿತೀವಿ. ಸಮಾಂತರ ಬೆಳಕಿನ ಕಿರಣಗಳನ್ನ ಪೀನ ದರ್ಪಣ ಏನ್ ಮಾಡುತ್ತೆ, ವಿಕೇಂದ್ರೀಕರಣ ಮಾಡುತ್ತೆ. ಆದ್ರೆ ನಿಮ್ನ ದರ್ಪಣ ಕೇಂದ್ರೀಕರಣಗೊಳಿಸುತ್ತೆ. ಓಕೆ, ಕೇಂದ್ರೀಕರಣಗೊಳಿಸುತ್ತದೆ ಯಾವುದೋ ನಿಮ್ನ ದರ್ಪಣ. ಬಟ್ ಪೀನ ದರ್ಪಣ ವಿಕೇಂದ್ರೀಕರಣ ಮಾಡುತ್ತೆ. ಸೊ ಇದನ್ನ ಕನ್ವರ್ಜಿಂಗ್ ಅಂತ ಕರಿತೀವಿ, ಇದನ್ನ ಡೈವರ್ಜಿಂಗ್ ಅಂತ ಕರಿತೀವಿ ಇನ್ ಇಂಗ್ಲಿಷ್. ಓಕೆ, ಸೊ ಇಲ್ಲಿ ನೋಡಿ ಅಬ್ಸರ್ವೇಷನ್ ಮಾಡಿ. ಬಟ್ ಆದ್ರೆ ಈ ನೋಟ್ಸ್ ಅಲ್ಲಿ ಡೈಗ್ರಾಮ್ ನ ರಿವರ್ಸ್ ಕೊಟ್ಟಿದೆ, ಸೊ ರಾಂಗ್ ಆಗಿದೆ. ಇದನ್ನ ಈ ತರ ಹಾಕೋಬೇಡ. ಸೊ ಆಕ್ಚುಲಿ ನಿಮ್ನ ದರ್ಪಣ ಈ ತರ ಕೊಟ್ರೆ ಹಿಂದೆಗಡೆ ಶೈನಿಂಗ್ ಕೊಟ್ಟಿರ್ಬೇಕು. ಓಕೆ, ಈ ನೋಟ್ಸ್ ಅನ್ನು ತಪ್ಪು ಮಾಡಿದ್ದಾರೆ. ಹಾಗೆ ಪೀನ ದರ್ಪಣ ಅಂದ್ರೆ ಈ ತರ ಉಬ್ಬಿದಾಗ ಹಿಂದೆಗಡೆ ಶೈನಿಂಗ್ ಕೊಡ್ಬೇಕು. ಶೈನಿಂಗ್ ಕೊಡ್ತಕ್ಕಂಥದ್ದು ಹಿಂದೆ. ಓಕೆನಾ, ಇರ್ಲಿ. ದ ನೆಕ್ಸ್ಟ್ ಡೆಫಿನೇಷನ್ ಅಂತೂ ಗೊತ್ತಾಯ್ತು ಅನ್ಕೋತೀನಿ. ನಿಮ್ನ ದರ್ಪಣ ಅಂದ್ರೆ ಒಂದು ದರ್ಪಣ ಇಲ್ಲಿದೆ ನೋಡಿ ವಿತ್ ಡಯಾಗ್ರಾಮ್. ದರ್ಪಣ ಒಳಮುಖವಾಗಿ ಬಾಗಿದ್ದರೆ, ಒಳಮುಖ ವಕ್ರತೆಯನ್ನ ಹೊಂದಿದ್ದಾರೆ, ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಒಳಮುಖ ಅಂದ್ರೆ ತಗ್ಗು, ಒಳಗಡೆ ತಗ್ಗು ಬಿದ್ದಿರುತ್ತೆ. ಸೊ ದರ್ಪಣ ಹೊರಮುಖವಾಗಿ ಬಾಗಿದ್ದಾರೆ ಅಥವಾ ಹೊರಮುಖವಾಗಿ ವಕ್ರತೆಯನ್ನ ಹೊಂದಿದ್ದಾರೆ, ಅದಕ್ಕೆ ಏನಂತ ಕರಿತೀವಿ ನಾವು ಪೀನ ದರ್ಪಣ. ಸೊ ಇಷ್ಟೇ ಸಿಂಪಲ್ ಡೆಫಿನೇಷನ್. ಸೊ ಅದಾದ ನಂತರ ಅವುಗಳ ಉಪಯೋಗ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ದಾಟ್ ನಾವು ದರ್ಪಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಧ್ರುವ ಅಂದ್ರೇನು, ವಕ್ರತಾ ಕೇಂದ್ರ ಅಂದ್ರೇನು, ಹಾಗೆ ಸಂಗಮ ದೂರ, ಪ್ರಧಾನಾಕ್ಷ, ದ್ವಿತೀಯ ರಂಧ್ರ. ಓಕೆನಾ, ಸೊ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ರೇ ಡೈಗ್ರಾಮ್ ಅನ್ನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನೋಡಿ. ಓಕೆ 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 ಇಲ್ಲಿ ಕಾಣ್ತಾ ಇದೆ. ಸೊ ಎಲ್ಲರೂ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾನೊಂದು ನಿಮ್ನ ದರ್ಪಣವನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿರ್ತಕ್ಕಂಥದ್ದು ನಿಮ್ನ ದರ್ಪಣ. ಇದು ಏನಾಗಿದೆ, ಬ್ಯಾಕ್ ಸೈಡ್ ಶೈನಿಂಗ್ ಕೊಟ್ಟಿರ್ತೇವೆ. ಸೊ ಈಗ ಇಲ್ಲಿ ಒಂದು ರೇ ಎ ಬಿ ಅನ್ನ ನಾವು ನಿಮ್ನ ದರ್ಪಣದ ಮೇಲೆ ಬಿಡ್ತೀವಿ. ಹಾಗೆ ಮತ್ತೊಂದು ಕಿರಣ, ಐ ವಿಲ್ ಕಾಲ್ ಇಟ್ ಆಸ್ ಎಂ ಅಂತಕ್ಕಂಥ ರೇಯನ್ನ ಬಿಟ್ಟಿದ್ದೀನಿ. ಸೊ ಹಾಗೆ ಎ ಬಿ. ಸೊ ಎರಡು ಸಮಾಂತರ ಬೆಳಕಿನ ಕಿರಣಗಳು ನಿಮ್ನ ದರ್ಪಣದ ಮೇಲೆ ಬಂದು ಬಿದ್ದಾಗ, ಸೊ ಮಧ್ಯದಲ್ಲಿ ಬರ್ತಕ್ಕಂತಹ ರೇಖೆ ಸೊ ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆದ್ರೆ ಮೇಲಿಂದ ಬರ್ತಕ್ಕಂತ ರೇಖೆ ಕೆಳಮುಖವಾಗಿ ಪಾಸ್ ಆಗುತ್ತೆ. ಹಾಗೆ ಕೆಳಮುಖವಾಗಿ ಬರ್ತಕ್ಕಂತ ರೇಖೆ ಏನಾಗುತ್ತೆ ಅಂದ್ರೆ ಮೇಲ್ಮುಖವಾಗಿ ಪಾಸ್ ಆಗುತ್ತೆ. ಓಕೆನಾ, ಸೊ ಈ ತರ. ಓಕೆನಾ, ಸೊ ಇಲ್ಲಿ ಈ ಪ್ರತಿಫಲನ ಮೇಲ್ಮೈನ ಮಧ್ಯ ಬಿಂದು ಇದೆಯಲ್ಲ,
ಇದಕ್ಕೇನಂತ ಕರಿತಾ ಇದೀವಿ ನಾವು ಪಿ. ಸೊ ಇದಕ್ಕೆ ಕನ್ನಡದಲ್ಲಿ ನಾವೇಂತ ಕರಿತೀವಿ ಅಂದ್ರೆ ಧ್ರುವ ಅಂತ ಕರಿತೀವಿ. ಏನಂತ ಕರಿತೀವಿ? ಧ್ರುವ. ಸೊ ಗೋಳೀಯ ದರ್ಪಣದಲ್ಲಿ ಪ್ರತಿಫಲನ ಮೇಲ್ಮೈನ ಮಧ್ಯ ಬಿಂದು. ಸೊ ಪ್ರತಿಫಲನ ಮೇಲ್ಮೈ ಏನಿರ್ತದಲ್ಲ ಅದರ ಮಿಡ್ ಪಾಯಿಂಟ್ ಗೆ ನಾವೆಂತ ಕರಿತೀವಿ? ಧ್ರುವ ಅಂತ ಕರಿತೀವಿ. ಅದನ್ನ ನಾವು ಪಿ, ಪೋಲ್ ಅಂತಕ್ಕಂಥ ಒಂದು ನೇಮ್ಗಾಗಿ ಪಿ ಅಂತಕ್ಕಂಥ ಸಿಂಬಾಲ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಎಫ್ ನ ಬಗ್ಗೆ. ಎಫ್, ಓಕೆನಾ? ಏನ್ ಎಫ್ ಅಂದ್ರೆ, ಸೊ ಸಮಾಂತರ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ, ಗೋಳೀಯ ದರ್ಪಣದಿಂದ ಉಂಟಾಗುವ ಪ್ರತಿಫಲನದ ನಂತರ ಕೇಂದ್ರೀಕರಣಗೊಳ್ಳುವಂತಹ ಬಿಂದು ಇರುತ್ತೆ. ಒಂದ್ ಕಡೆ ಕೂಡ್ತಾವು, ಕೂಡ್ಕಾಟ್ ಮುಂದಕ್ಕೆ ಪಾಸ್ ಆಗುತ್ತೆ. ಕೂಡಿ ಅಲ್ಲೇ ನಿಲ್ಲಲ್ಲ. ಸೊ ತಮ್ಮ ಡೈರೆಕ್ಷನ್ ಅಲ್ಲಿ ತಾವು ಪಾಸ್ ಆಗುತ್ತೆ. ಸೊ ಎ ಬಿ ಕೆಳಗಡೆ ಬರುತ್ತೆ, ಹಾಗೆ ಕೆಳಗಡೆಯಿಂದ ಹೋಗಿರ್ತಕ್ಕಂಥ ಲೈನ್ ಮೇಲೆ ಪಾಸ್ ಆಗುತ್ತೆ, ಮಿಡಲ್ ಹೋಗಿರ್ತಕ್ಕಂಥದ್ದು ಮಿಡಲ್ಲೇ ಬರುತ್ತೆ. ಆದ್ರೆ ಅವೆಲ್ಲವೂ ಸಹ ಒಂದ್ ಕಡೆ ಸಂಧಿಸ್ತವೆ, ಕೇಂದ್ರೀಕರಣಗೊಳ್ಳುತ್ತವೆ. ಆ ಕೇಂದ್ರೀಕರಣಗೊಳ್ಳುವಂತಹ ಬಿಂದುವಿಗೆ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಒಂದನೇದ್ದು ಪೋಲು, ಎರಡನೇದ್ದು ಸಂಗಮ ಬಿಂದು. ಏನ್ ಸಂಗಮ ಬಿಂದು ಅಂದ್ರೆ, ಸಮಾಂತರ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ಕೇಂದ್ರೀಕರಣಗೊಳ್ಳುವಂತಹ ಬಿಂದು. ಓಕೆನಾ? ಸೊ ನಂತರ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸಂಗಮ ದೂರ. ಸಂಗಮ ದೂರ, ಫೋಕಲ್ ಲೆಂತ್ ಅಂತ ಕರಿತೇವೆ. ಇದನ್ನ ಸ್ಮಾಲ್ ಎಫ್ ಅಂತಕ್ಕಂತಹ ಸಂಕೇತದಿಂದ ಗುರುತಿಸ್ತೇವೆ, ಸಂಗಮ ದೂರವನ್ನ. ಹಾಗಿದ್ರೆ ಸಂಗಮ ದೂರ ಅಂದ್ರೇನು? ಸೊ ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಓಕೆ, ನಾನು ಎರೇಸ್ ಮಾಡ್ಕೋತೀನಿ. ಡಯಾಗ್ರಾಮ್ ಹಾಕಿದ್ರೆ ಸೊ ಸ್ವಲ್ಪ ಬೆಟರ್ ಡಯಾಗ್ರಾಮ್ ಹಾಕೊಳ್ಳಿ. ಓಕೆ, ಓಕೆ, ಐ ಥಿಂಕ್ ಎರೇಸರ್ ವರ್ಕ್ ಆಗ್ತಿಲ್ಲ. ಬೆಟರ್. ಓಕೆ, ಐ ವಿಲ್ ಗೋ ವಿತ್ ದಿಸ್. ಸೆಕೆಂಡ್ ನೋಟ್ಸ್ ಅಲ್ಲಿ ಇಲ್ಲಿ ಹೋಗ್ತೇನೆ. ಓಕೆ, ಇಲ್ಲಿ ಚೆನ್ನಾಗಿದೆ ನೋಡಿ. ಓಕೆ, ಸೊ ನಿಮ್ನ ದರ್ಪಣದಲ್ಲಿ ಈ ತರ ಕೇಂದ್ರೀಕರಣಗೊಳ್ಳುವಂತೆ ಪ್ರತಿಫಲನ ಆಗ್ತಕ್ಕಂಥದ್ದು. ಸೊ ಹಾಗೆ ಪಿನ ದರ್ಪಣದಲ್ಲಿ ವಿಕೇಂದ್ರೀಕರಣ ಆಗ್ತಕ್ಕಂಥ ರೀತಿಯಲ್ಲಿ ಪ್ರತಿಫಲನ ಆಗುತ್ತೆ. ಹೇಗೆ ಅಂದ್ರೆ, ಸೊ ಇದು ಈ ತರ ವಿಕೇಂದ್ರೀಕರಣ ಆಗಿರುತ್ತೆ. ಸೊ ಇಲ್ಲಿಯೂ ಸಹ ವಿಕೇಂದ್ರೀಕರಣ, ಇಲ್ಲಿ ಈ ತರ ಬಂದಿರುತ್ತೆ ವಾಪಸ್ಸು. ಸೊ ಇಲ್ಲಿ ಈ ತರ ವಾಪಸ್ ಬಂದಿರ್ತವೆ. ಓಕೆನಾ? ಓಕೆ, ಸೊ ಮಧ್ಯದಲ್ಲಿ ಅದೇ ರೀತಿ ಬಂದಿರುತ್ತೆ. ಓಕೆನಾ? ಸೊ ಈ ತರ ವಿಕೇಂದ್ರೀಕರಣ ಆಗಿರುತ್ತೆ ಯಾವ ದರ್ಪಣದಲ್ಲಿ? ಪಿನ ದರ್ಪಣದಲ್ಲಿ. ಓಕೆ, ದರ್ಪಣ ಸಂಬಂಧಿ ಅಂಶಗಳು ಇಲ್ಲಿತ್ತು. ಜಸ್ಟ್ ಒಂದು ನಿಮಿಷ. ಓಕೆ, ಇಲ್ಲಿ ಡಯಾಗ್ರಾಮ್ ಇಲ್ಲ. ಜಸ್ಟ್ ಐ ಗೋ ಥ್ರೂ ದಿಸ್. ಯಾ, ಓಕೆ, ನಾನೇ ಡಯಾಗ್ರಾಮ್ ಅನ್ನು ಹಾಕ್ಬಿಡ್ತೀನಿ. 1 ಸೆಕೆಂಡ್ ಪ್ಲೀಸ್. ಓಕೆ, ಸೊ ಇಲ್ಲಿ ನೋಡಿ, ಒಂದು ನಿಮ್ನ ದರ್ಪಣ ಇದೆ. ಸೊ ಸಮಾಂತರ ಬೆಳಕಿನ ಕಿರಣಗಳು ಬಂದು ಸೊ ಈ ಒಂದು ಪಿನ ಮೇಲೆ ಬಿದ್ದಿದೆ. ಸೊ ವಾಪಸ್ಸು ಕೇಂದ್ರೀಕರಣಗೊಳ್ಳುವಂತೆ ಈ ತರ ಪಾಸ್ ಆಗಿದೆ. ಸೊ ಇದನ್ನ ನಾವು ಕ್ಯಾಪಿಟಲ್ ಎಫ್ ಅಂತ ಕರಿತೀವಿ. ಓಕೆನಾ? ಓಕೆ, ಈ ಕ್ಯಾಪಿಟಲ್ ಎಫ್ ಅಂತಕ್ಕಂಥದ್ದೇನು? ಸಂಗಮ ಬಿಂದು ಅಲ್ವಾ? ಸಂಗಮ ಬಿಂದು. ಪಿ ಅಂತಕ್ಕಂಥದ್ದೇನು? ಧ್ರುವ. ಈ ಎರಡೂ ಬಿಂದುಗಳ ಮಧ್ಯೆ ಒಂದು ಲೆಂತ್ ಇರುತ್ತಲ್ಲ, ಅದನ್ನ ನಾವು ಸಂಗಮ ದೂರ ಅಂತ ಕರಿತೇವೆ. ಸಂಗಮ ದೂರ. ಏನ್ ಸಂಗಮ ದೂರ ಅಂದ್ರೆ, ಸೊ ಧ್ರುವ ಮತ್ತು ಸಂಗಮ ಬಿಂದು, ಧ್ರುವ ಮತ್ತು ಸಂಗಮ ಬಿಂದು, ಇವುಗಳ ಮಧ್ಯದ ಅಂತರಕ್ಕೆ, ಇವುಗಳ ಮಧ್ಯದ ದೂರಕ್ಕೆ ನಾವೆಂತ ಕರಿತೀವಿ? ಸಂಗಮ ದೂರ ಅಂತ ಕರಿತೇವೆ. ಓಕೆ, ಸೊ ಇಂಗ್ಲಿಷಲ್ಲಿ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಓಕೆನಾ? ಸ್ಮಾಲ್ ಎಫ್ ಸಂಕೇತದಿಂದ ಗುರುತಿಸ್ತೇವೆ. ಸೊ ಅದರ ನಂತರ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಕ್ರತಾ ಕೇಂದ್ರ. ವಕ್ರತಾ ಕೇಂದ್ರ. ಸೊ ವಕ್ರತಾ ಕೇಂದ್ರ ಅಂದ್ರೆ ಏನು? ಆಕ್ಚುಯಲ್ ಆಗಿ ಈ ತರ ನಾ ಏನ್ ಹೇಳಿದ್ನಲ್ಲ, ಈ ನಿಮ್ನ ದರ್ಪಣ ಅಥವಾ ಪಿನ ದರ್ಪಣಗಳು ಸರ್ಕಲ್ ಶೇಪ್ ಇರ್ತಾವು, ಆದ್ರೆ ಅವುಗಳು ತಗ್ಗು ಬಿದ್ದಿರ್ತಾವು ಅಥವಾ ಉಬ್ಬಿರ್ತಾವ. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸೊ ಒಂದು ರೊಟ್ಟಿ ಮಾಡುವಂತಹ ಹಂಚನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ತರ ಇರುತ್ತೆ, ಅಥವಾ ಒಂದು ಪುಟ್ಟಿ ಯಾವ್ದಾದ್ರು. ಓಕೆನಾ? ಆ ತರದ್ದು ಒಂದು ಶೇಪ್ ಇರುತ್ತೆ, ಯಾವುದು? ನಿಮ್ನ ದರ್ಪಣ ಅಥವಾ ಪಿನ ದರ್ಪಣ. ಹಾಗಾದ್ರೆ ಆ ಶೇಪ್ ಗಳನ್ನ ಪಡಿಬೇಕಂದ್ರೆ ನಿಜವಾಗ್ಲೂ ಅವುಗಳನ್ನ ಒಂದು ಗೋಳದಿಂದ ಕಟ್ ಮಾಡಿ ತೆಗೆದಿರ್ತಾರೆ. ಒಂದು ಗಾಜಿನ ಗೋಳವನ್ನ ತಗೊಂಡು ಅದರಲ್ಲಿ ಈ ತರ ಸ್ಲೈಸ್ ಮಾಡಿದಾಗ ನಮ್ಗೆ ಏನೋ ನಿಮ್ನ ದರ್ಪಣ ಅಥವಾ ಪಿನ ದರ್ಪಣ ಸಿಕ್ಕಿರುತ್ತೆ. ಸೊ ಈ ತರ ಸ್ಲೈಸ್ ಮಾಡಿದ್ರೆ ಪಿನ,
ಈ ತರ ಸ್ಲೈಸ್ ಮಾಡಿದ್ರೆ ನಿಮ್ನ ದರ್ಪಣ ಸಿಕ್ಕಿರುತ್ತೆ. ಸೊ ಈ ಒಂದು ಗೋಳೀಯ ದರ್ಪಣಗಳನ್ನ ಒಂದು ಗಾಜಿನ ಗೋಳದಿಂದ ಕತ್ತರಿಸಿ ತೆಗೆಯಲಾಗಿರುತ್ತದೆ. ಹೌದಾ? ಆ ಗಾಜಿನ ಗೋಳದ ಒಂದು ಕೇಂದ್ರ ಇರುತ್ತಲ್ಲ, ಅದಕ್ಕೆ ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ, ಸೆಂಟರ್ ಆಫ್ ಕರ್ವೇಚರ್ ಅಂತೇಳಿ. ಅದನ್ನ ಸಿ ಅಂತಕ್ಕಂಥ ಸಂಕೇತದಿಂದ, ಕ್ಯಾಪಿಟಲ್ ಸಿ ಅಂತಕ್ಕಂಥ ಸಂಕೇತದಿಂದ ನಾವು ಗುರುತಿಸ್ತೇವೆ. ಸೊ ಏನ್ ಹೇಳಿ, ವಕ್ರತಾ ಕೇಂದ್ರ ಅಂದ್ರೆ ಗೋಳೀಯ ದರ್ಪಣಗಳನ್ನ ಗಾಜಿನ ಗೋಳವೊಂದರಿಂದ ಕತ್ತರಿಸಿ ತೆಗೆಯಲಾಗಿರುತ್ತದೆ. ಆ ಗಾಜಿನ ಗೋಳದ ಕೇಂದ್ರಕ್ಕೆ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಆ ವಕ್ರತಾ ಕೇಂದ್ರವನ್ನ ಈ ಒಂದು ರೇಖಾನಕ್ಷೆಯಲ್ಲಿ ಎಲ್ಲಿ ತೋರಿಸ್ತೀವಿ ಅಂದ್ರೆ, ಈ ಸಂಗಮ ಬಿಂದು ಇರ್ತದಲ್ಲ, ಅದರ 2ರಷ್ಟು ದೂರದಲ್ಲಿ ಈ ಒಂದು ವಕ್ರತಾ ಕೇಂದ್ರ ಇರುತ್ತೆ. ಸಂಗಮ ಬಿಂದುವಿನ 2ರಷ್ಟು ದೂರದಲ್ಲಿ, ಪಿ ನಿಂದ ಎಫ್ ಎಷ್ಟು ದೂರದಲ್ಲಿ ಇದೆಯೋ ಅದರ ಡಬಲ್ ದೂರದಲ್ಲಿ ಏನಿರುತ್ತೆ, ಈ ವಕ್ರತಾ ಕೇಂದ್ರ ಇರುತ್ತೆ. ಓಕೆನಾ? ಸೊ ಇದು ಕೇಂದ್ರ ಮತ್ತು ಇದು ಪರಿಧಿ ಅಂತ ಹೇಳ್ಕೊಂಡ್ರೆ, ಇದಕ್ಕೆ ನಾವೇನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ. ಇದನ್ನ ನಾವು ವಕ್ರತಾ ತ್ರಿಜ್ಯ ಅಂತ ಗುರುತಿಸ್ತೇವೆ. ಹಾಗಾಗಿ ನಾವು ನೆಕ್ಸ್ಟ್ ಕಲಿಬೇಕಾಗಿರ್ತಕ್ಕಂಥದ್ದು ಯಾವುದ್ರ ಬಗ್ಗೆ ಅಂದ್ರೆ ವಕ್ರತಾ ತ್ರಿಜ್ಯ. ವಕ್ರತಾ ತ್ರಿಜ್ಯ ಏನ್ ವಕ್ರತಾ ತ್ರಿಜ್ಯ ಅಂದ್ರೆ? ಸೊ ವಕ್ರತಾ ತ್ರಿಜ್ಯ ಅಂದ್ರೆ ಗೋಳೀಯ ದರ್ಪಣಗಳನ್ನ ಗಾಜಿನ ಗೋಳವೊಂದರಿಂದ ಕತ್ತರಿಸಿ ತೆಗೆಯಲಾಗಿರುತ್ತದೆ. ಆ ಗಾಜಿನ ಗೋಳದ ತ್ರಿಜ್ಯಕ್ಕೆ ನಾವು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಅದನ್ನ ನಾವು ಕ್ಯಾಪಿಟಲ್ ಆರ್ ಎಂಬ ಸಂಕೇತದಿಂದ ಗುರುತಿಸ್ತೇವೆ. ಸೊ ಹಾಗಾದ್ರೆ ಕ್ಯಾಪಿಟಲ್ ಆರ್ 2 ಫೋಕಲ್ ಲೆಂತ್ಗೆ ಸಮನಾಗಿರುತ್ತೆ. ನೋಡಿ ಡೈಗ್ರಾಮ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ. ಫೋಕಲ್ ಲೆಂತ್ನ ಡಬಲ್ ಡಿಸ್ಟೆನ್ಸ್ ಅಲ್ಲಿ ಸಿ ಇದೆ. ಸೊ ಇದೆಲ್ಲದನ್ನು ನಾವು ರೇಡಿಯಸ್ ಅಂತ ಕರೆದ್ರೆ ಅದರಲ್ಲಿ ಇಲ್ಲೊಂದು ಎಫ್ 2 ಎಫ್ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಒಂದು ವಕ್ರತಾ ತ್ರಿಜ್ಯ 2 ಸಂಗಮ ದೂರಗಳಿಗೆ ಸಮ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಓಕೆನಾ? ಸೊ ಇವುಗಳ ಡೆಫಿನಿಷನ್ ಅನ್ನು ಸಹ ಕೇಳ್ಬೋದು. ಸೊ ಬಹಳ ಇಂಪಾರ್ಟೆಂಟ್ GPS ಅಲ್ಲಿ. ಮೊದಲನೇದಾಗಿ ಯಾವ್ದಾದ್ರು 2 ಈ ದರ್ಪಣ ಸಂಬಂಧಿ ಅಂಶಗಳು ಏನಿದೆ, ಒಂದು 5 ರಿಂದ 6 ಇದೆ. ಸೊ ಅವುಗಳ ಡೆಫಿನಿಷನ್ ಅನ್ನ ಕೇಳಿ ಸಿಂಬಲ್ ಕೇಳಬಹುದು, ಅಥವಾ ಅವುಗಳನ್ನ ಅಳಿತಕ್ಕಂಥ SI ಯೂನಿಟ್ ಬಗ್ಗೆ ಕೇಳಬಹುದು. ಸಂಗಮ ದೂರವನ್ನಂತೂ ನಾವು ಮೀಟರ್ ಅಲ್ಲಿ ಅಳತೆ ಮಾಡ್ತಕ್ಕಂಥದ್ದು. ವಕ್ರತಾ ತ್ರಿಜ್ಯವನ್ನು ಸಹ ಮೀಟರ್ ಅಲ್ಲಿ ಅಳಿತಕ್ಕಂಥದ್ದು. ವಕ್ರತಾ ಕೇಂದ್ರಕ್ಕೆ ಯಾವುದೇ SI ಯೂನಿಟ್ ಇಲ್ಲ. ಹಾಗೆ ಸಂಗಮ ಬಿಂದುವಿಗೂ ಸಹ SI ಯೂನಿಟ್ ಇರಂಗಿಲ್ಲ. ಸೊ ಇದಿಷ್ಟು ಕೀ ಪಾಯಿಂಟ್. ಓಕೆ. ಸೊ ದರ್ಪಣ ಸಂಬಂಧಿ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ, ವಕ್ರತಾ ಕೇಂದ್ರದ ಬಗ್ಗೆ, ಸಂಗಮ ದೂರದ ಬಗ್ಗೆ ತಿಳ್ಕೊಂಡ್ವಿ. ಪ್ರಧಾನಾಕ್ಷ ವೆರಿ ಇಂಪಾರ್ಟೆಂಟ್. ಪ್ರಧಾನಾಕ್ಷ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳಿಲ್ಲ. ಸೊ ಪ್ರಧಾನಾಕ್ಷ ಅಂದ್ರೆ ಆಕ್ಚುಲ್ ಆಗಿ ಇಲ್ಲಿ ನೋಡಿ ಈ ಡೈಗ್ರಾಮ್ ಅಲ್ಲಿ, ಈ ಪ್ರಧಾನಾಕ್ಷ ಅಂದ್ರೆ ಮಿಡಲ್ ಒಂದು ಲೈನ್ ಪಾಸ್ ಆಗ್ತಾ ಇದೆಯಲ್ಲ, ಬೆಳಕಿನ ಕಿರಣ. ಸೊ ಅದೇ ಪ್ರಧಾನಾಕ್ಷ. ಅಂದ್ರೆ ಒಂದು ನಿಮ್ನ ದರ್ಪಣದ ಪ್ರತಿಫಲನದಲ್ಲಿ, ನಿಮ್ನ ದರ್ಪಣದ ಅಥವಾ ಗೋಳಿ ದರ್ಪಣದಲ್ಲಿ ಪ್ರತಿಫಲನ ಸಂದರ್ಭದಲ್ಲಿ ಈ ಒಂದು ಸಂಗಮ ಬಿಂದು ಇರ್ತದಲ್ಲ, ಸಂಗಮ ಬಿಂದು ಯಾವುದು? ಎಫ್. ಹಾಗೆ ಧ್ರುವ, ಇವುಗಳ ಮೂಲಕ ಚಲಿಸುವಂತ ರೇಖೆಗೆ ನಾವೆಂತ ಕರಿತೀವಿ? ಪ್ರಧಾನಾಕ್ಷ. ಸಂಗಮ ಬಿಂದು ಮತ್ತು ಧ್ರುವಗಳ ಮೂಲಕ ಹಾದು ಹೋಗುವ ರೇಖೆಗೆ ಪ್ರಧಾನಾಕ್ಷ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಹಾಗೆ ದ್ವಿತೀಯರಂಧ್ರ ಅಂದ್ರೆ ಪ್ರತಿಫಲನ ಮೇಲ್ಮೈನ ದಪ್ಪ. ಓಕೆ, ಅಪರ್ಚರ್ ಅಂತ ಕರಿತೀವಿ. ಸೊ ಪ್ರತಿಫಲನ ಮೇಲ್ಮೈ, ಮಿರರ್ ಅಂತ ಹೇಳಿದ್ನಲ್ಲ, ಅದು ನಿಮ್ನ ಅಥವಾ ಪೀನ ದರ್ಪಣ ಇರುತ್ತೆ. ಅದು ಎಷ್ಟು ದಪ್ಪ ಇರುತ್ತೆ ಅಥವಾ ಅದ್ರ ವ್ಯಾಸ ಎಷ್ಟೇ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ದ್ವಿತೀಯ ರಂಧ್ರ ಅಂತ ಕರಿತೇವೆ. ದೆನ್ ಸಂಗಮ ಬಿಂದು ಆಲ್ರೆಡಿ ಹೇಳಿದೆ. ಓಕೆ, ನೌ ವಿ ಮೂವ್ ಟು ದ ಹೌ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಇನ್ ಕಾನ್ಕೇವ್ ಮಿರರ್. ನಿಮ್ನ ದರ್ಪಣದಲ್ಲಿ ಬಿಂಬ ಹೇಗೆ ಉಂಟಾಗುತ್ತೆ ಅಂತಕ್ಕಂಥದ್ದು. ಓಕೆನಾ? ಓಕೆ. ಸೊ ಒಂದು ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನು ಅಂದ್ರೆ, ಒಂದು ನಿಮ್ನ ದರ್ಪಣದ ಮುಂದೆ ವಸ್ತುವನ್ನ ಬೇರೆ ಬೇರೆ ದೂರದಲ್ಲಿಟ್ಟಾಗ ಇಮೇಜ್ ಎಲ್ಲೆಲ್ಲಿ ಮೂಡುತ್ತೆ ಅಂತಕ್ಕಂಥದ್ರ ಬಗ್ಗೆ. ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಏನು ಅಂದ್ರೆ ಸಂಗಮ ದೂರ ಅಂದ್ರೆ ನಿಜವಾಗ್ಲೂ ಏನು ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು ನಾನು ನಿಮ್ನ ದರ್ಪಣವನ್ನ ಡ್ರಾ ಮಾಡ್ಕೋತೀನಿ. ಒಂದು ನಿಮ್ನ ದರ್ಪಣ. ಈ ನಿಮ್ನ ದರ್ಪಣಕ್ಕೆ ಸಂಗಮ ದೂರ ಅಂದ್ರೇನು, ಸಂಗಮ ದೂರ ಅಂದ್ರೇನು, ಅಥವಾ ಸಂಗಮ ಬಿಂದು ಅಂದ್ರೇನು, ಇನ್ನೊಂದ್ಸಾರಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ಮಾತ್ರ ನಾವು ಇವುಗಳನ್ನ ಇಮೇಜ್ ಫಾರ್ಮೇಶನ್ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸಂಗಮ ಬಿಂದು ಅಂದ್ರೆ ಪ್ರತಿಯೊಂದು ಮಿರರ್ಗೂ ಒಂದೊಂದು ಕೆಪಾಸಿಟಿ ಇರುತ್ತೆ. ಏನು ಅಂದ್ರೆ ಎಷ್ಟೋ ದೂರದಿಂದ ಬರ್ತಕ್ಕಂತಹ ಬೆಳಕಿನ ಕಿರಣಗಳನ್ನ, ಓಕೆನಾ, ಎಷ್ಟು ದೂರದಿಂದ ಅವ್ರನ್ನ ಬರಲಿ,
ಆ ಅನಂತ ದೂರದಿಂದ ಬರ್ತಕ್ಕಂಥ ಬೆಳಕಿನ ಕಿರಣಗಳನ್ನ ಈ ಒಂದು ನಿಮ್ನ ದರ್ಪಣ ಎಲ್ಲಿ ಕೇಂದ್ರೀಕರಿಸುತ್ತಲ್ಲ ಅದನ್ನು ನಾವು ಸಂಗಮ ಬಿಂದು ಅಂತ ಕರಿತೇವೆ. ಸೊ ಹಾಗೆ ಆ ಸಂಗಮ ಬಿಂದು ಮತ್ತು ಧ್ರುವಗಳ ಮಧ್ಯದ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ. ಸಂಗಮ ದೂರ ಅಂತ ಕರಿತೀವಿ. ಓಕೆನಾ? ಈ ಸಂಗಮ ದೂರ ಒಂದು ಮಿರರ್ಗೆ ಯಾವಾಗಲೂ ಫಿಕ್ಸ್ ಇರುತ್ತೆ, ಫಿಕ್ಸ್ ಕಾನ್ಸ್ಟಂಟ್ ಇರುತ್ತೆ. ಉದಾಹರಣೆಗೆ ಸಂಗಮ ದೂರ ಒಂದು ದರ್ಪಣಕ್ಕೆ ನನ್ನ ಹತ್ರ ಒಂದು ಇದೆ, ಅದ್ರದ್ದು ಫೋಕಲ್ ಲೆಂತ್ 15 ಸೆಂಟಿಮೀಟರ್. ಅದರ ಫೋಕಲ್ ಲೆಂತ್ 15 ಸೆಂಟಿಮೀಟರ್. ಅಂದ್ರೆ ಅನಂತ ದೂರದಲ್ಲಿ, ಅಂದ್ರೆ ಒಂದು 200 ಮೀಟರ್ ದೂರ ಇರಲಿ ಅಥವಾ 500 ಮೀಟರ್ ದೂರದಲ್ಲಿ, ಎಷ್ಟೇ ಅನಂತ ದೂರದಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ಅಲ್ಲಿ ಅದರ ಇಮೇಜ್ ಅನ್ನ ಅದು ಎಕ್ಸಾಕ್ಟ್ ಆಗಿ 15 ಸೆಂಟಿಮೀಟರ್ ಅಲ್ಲಿ ಇರುವಂತಹ ಸ್ಕ್ರೀನ್ ಮೇಲೇನೆ ಬೆಳೆಸುತ್ತೆ. ಓಕೆನಾ? ಅಂದ್ರೆ ಒಂದು ಕಾಂಕೇವ್ ಮಿರರ್ ಅನ್ನು ಹಿಡ್ಕೊಂಡು ಒಂದು 200 ಮೀಟರ್ ದೂರದಲ್ಲಿ ಯಾವುದೋ ಒಂದು ಟಾರ್ಚ್ ಲೈಟ್ ಇದೆ ಅನ್ಕೊಳ್ಳೋಣ, ಅದರ ಇಮೇಜ್ ಅನ್ನ ಅದು ಒಂದು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೆ ಆ ಸ್ಕ್ರೀನ್ ಅನ್ನ ನೀವು 10 ಸೆಂಟಿಮೀಟರ್ ಅಲ್ಲಿ ಇಡಿ. ಆಗ ಅದು ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ ಅಂದ್ರೆ ಅಲ್ಲಿ ಇಮೇಜ್ ಬ್ಲರ್ ಆಗಿರುತ್ತೆ. ಬಟ್ ನಮಗೆ ಪ್ಯೂರ್ ಕ್ಲಿಯರ್ ಇಮೇಜ್ ಫಾರ್ಮೇಶನ್ ಆಗ್ಬೇಕಂದ್ರೆ ಆ ಒಂದು ಸ್ಕ್ರೀನ್ ಅನ್ನ ನಾವು ಎಕ್ಸಾಕ್ಟ್ಲಿ 15 ಸೆಂಟಿಮೀಟರ್ ಅಲ್ಲಿ ಇಟ್ಟಾಗ ಮಾತ್ರ ಆ ಟಾರ್ಚ್ ಲೈಟ್ ಫುಲ್ಲಿ ಕ್ಲಿಯರ್ ಕಾಣುತ್ತೆ. ಇಲ್ಲದೆ ಇದ್ರೆ ಸೊ ಕ್ಲಾರಿಟಿಯಾಗಿ ಕಾಣಲ್ಲ. ಸೊ ಅದೇ ರೀತಿ ಈಗ ಫೋಕಲ್ ಲೆಂತ್ ಗೊತ್ತಾಯ್ತು. ಓಕೆನಾ? ದ ನೆಕ್ಸ್ಟ್ ವಾಟ್ ಕಂಟೆಂಟ್ ವಿ ಆರ್ ಡಿಸ್ಕಸಿಂಗ್. ಓಕೆ, ಫೋಕಲ್ ಲೆಂತ್ ಬಗ್ಗೆ ಗೊತ್ತಾಯ್ತು. ಸೊ ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ, ಸೊ ಒಂದು ನಿಮ್ನ ದರ್ಪಣವನ್ನ ಕನ್ಸಿಡರ್ ಮಾಡ್ತೀನಿ. ಒಂದು ನಿಮ್ನ ದರ್ಪಣ. ಸೊ ಈ ತರ ಹಾಕ್ತೀವಿ. ಓಕೆನಾ? ಸೊ ಇದರ ಫೋಕಲ್ ಲೆಂತ್ ಎಷ್ಟಿದೆ ಅಂದ್ರೆ ಐ ಥಿಂಕ್ 120 ಸೆಂಟಿಮೀಟರ್ ಇದೆ ಅನ್ಕೊಳ್ಳೋಣ. ಸೊ ಇದರ ಮೇಲೆ ನಾನು ಮೊದಲು ಒಂದು ಪ್ರಧಾನಾಕ್ಷವನ್ನು ಡ್ರಾ ಮಾಡ್ತೇನೆ. ಪ್ರಧಾನಾಕ್ಷವನ್ನು. ಓಕೆನಾ? ಇದು ಪ್ರಧಾನಾಕ್ಷ ಅಂದ್ರೆ ಸಂಗಮ ಬಿಂದು ಮತ್ತು ಪೋಲ್ಗಳ ಮೂಲಕ ಪಾಸ್ ಆಗ್ತಕ್ಕಂಥದ್ದು. ಓಕೆನಾ? ಸೊ ಇದ್ರ ಮೇಲೆ ಇದರ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಅಂದ್ರೆ ಸೊ ಎಫ್ ಇದು 20 ಸೆಂಟಿಮೀಟರ್ ದೂರದಲ್ಲಿದೆ. ಸಿ ಅಂದ್ರೆ 40 ಸೆಂಟಿಮೀಟರ್ ದೂರ ಆಗುತ್ತೆ. ಆ್ಯಂಡ್ ಬಿಯಾಂಡ್ ಸಿ ಇದು 45, 50 ಅಥವಾ ಎಷ್ಟೋ ಇರುತ್ತೆ. ಈಗ ನಾನು ಒಂದು ಕ್ಯಾಂಡಲ್ ಅನ್ನ ಇಲ್ಲಿ ಸೆಟ್ ಮಾಡ್ತೀನಿ. ಒಂದು ಕ್ಯಾಂಡಲ್ ಅನ್ನ ಇದರ ಮುಂದೆ ಅನಂತ ದೂರದಲ್ಲಿ ಇಡ್ತೀನಿ ಅನ್ಕೊಳ್ಳೋಣ. ಅನಂತ ದೂರದಲ್ಲಿ ಒಂದು ಕ್ಯಾಂಡಲ್ ಅನ್ನ ಇಡ್ತೀನಿ ನಿಮ್ನ ದರ್ಪಣದ ಮುಂದೆ. ಅದರ ಇಮೇಜ್ ಎಕ್ಸಾಕ್ಟ್ಲಿ ಎಲ್ಲಿ ಮೂಡುತ್ತೆ ಅಂದ್ರೆ ಈ ಎಫ್ ನಲ್ಲಿ ಮೂಡುತ್ತೆ. ಅದು ಇಮೇಜ್ ಹೆಂಗಿರುತ್ತೆ ಅಂದ್ರೆ ತಲೆ ಕೆಳಗಾಗಿರುತ್ತೆ ಮತ್ತು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಬಿಂಬ ಮೂಡಿರುತ್ತದೆ. ಅತ್ಯಂತ ಸೂಕ್ಷ್ಮ ಬಿಂಬ, ಅತ್ಯಂತ ಚಿಕ್ಕ ಬಿಂಬ, ತಲೆ ಕೆಳಗಾಗಿರ್ತಕ್ಕಂಥ ಬಿಂಬ, ಸತ್ಯ ಬಿಂಬ ಮೂಡುತ್ತೆ ಎಲ್ಲಿ? ಎಫ್ ನಲ್ಲಿ. ಓಕೆ? ಯಾಕಂದ್ರೆ ಅನಂತ ದೂರದಿಂದ ಬರುವಂತ ಬೆಳಕಿನ ಕಿರಣಗಳು ಎಲ್ಲವೂ ಏನಾಗ್ತಾವು? ಕನ್ವರ್ಜ್ ಆಗ್ತಾವು. ಎಲ್ಲಿ ಕನ್ವರ್ಜ್ ಆಗ್ತಾವು ಅಂದ್ರೆ ಸೊ ಸ್ಟ್ರೇಟ್ ಬರ್ತಕ್ಕಂಥದ್ದು ಸ್ಟ್ರೇಟ್ ಹೋಗುತ್ತೆ, ಮೇಲಿಂದ ಬರೋದು ಕೆಳಗೆ ಬರುತ್ತೆ, ಎಲ್ಲವೂ ಎಲ್ಲಿ ಸೇರ್ತಾವ ಅಂದ್ರೆ ಎಫ್ ನಲ್ಲಿ ಸೇರ್ತಾವ. ಹಾಗಾಗಿ ಎಫ್ ನಲ್ಲಿ ಅತ್ಯಂತ ಚಿಕ್ಕ ಬಿಂಬ, ತಲೆ ಕೆಳಗಾದ ಬಿಂಬ ಸೊ ಮೂಡುತ್ತೆ ಯಾವಾಗ ಆಬ್ಜೆಕ್ಟ್ ಅನ್ನ, ವಸ್ತುವನ್ನ ಅನಂತ ದೂರದಲ್ಲಿ ಇಟ್ಟಾಗ. ಸೊ ನೆಕ್ಸ್ಟ್ ಇನ್ನೊಂದು ಕೀ ಪಾಯಿಂಟ್ ಏನ್ ನೆನ್ಪಿಟ್ಬೇಕು, ಅದೇ ಕ್ಯಾಂಡಲ್ ಅನ್ನ ಸೀದಾ ಆಚೆ ಇಟ್ರೆ, ಸೀನ ಆಚೆ ಇಟ್ರೆ ಹೇಗೆ ಆಬ್ಜೆಕ್ಟ್ ಮುಂದಕ್ಕೆ ಬರುತ್ತೆ, ಇಮೇಜ್ ಹಿಂದಕ್ಕೆ ಹೋಗುತ್ತೆ. ಆಗ ಇಮೇಜ್ ಎಲ್ಲಿ ಮೂಡುತ್ತೆ ಅಂದ್ರೆ ಈ ಒಂದು ಕ್ಯಾಂಡಲ್ ಅನ್ನ, ಮೇಣದ ಬತ್ತಿಯನ್ನ ಸೀನ ಆಚೆ ಇಟ್ರೆ ಇಮೇಜ್ ಎಫ್ ನಲ್ಲಿ ಮೂಡಲ್ಲ, ಎಫ್ ಮತ್ತು ಸಿ ಗಳ ಮಧ್ಯೆ ಮೂಡುತ್ತೆ. ಓಕೆನಾ? ಮತ್ತು ತಲೆ ಕೆಳಗಾದಂತಹ ಸತ್ಯ ಬಿಂಬ ಮೂಡುತ್ತೆ. ಆದ್ರೆ ಈ ಸಲ ಅತ್ಯಂತ ಚಿಕ್ಕದಲ್ಲ, ಸ್ವಲ್ಪ ಚಿಕ್ಕದು. ಅತ್ಯಂತ ಚಿಕ್ಕ ಬಿಂಬ ಮೂಡಲ್ಲ, ಆದ್ರೆ ಚಿಕ್ಕ ಬಿಂಬ ಮೂಡುತ್ತೆ. ದೆನ್ ನೆಕ್ಸ್ಟ್ ವಸ್ತುವನ್ನ ಏನಾದ್ರೂ ನಾವು ಅದೇ ಕ್ಯಾಂಡಲ್ ಅನ್ನ ಇಲ್ಲಿ ತೆಗೆದು ಸಿ ನಲ್ಲಿ ಇಟ್ರೆ ಇಮೇಜ್ ಎಫ್ ಮತ್ತು ಸಿ ನ ಮಧ್ಯೆ ಅಲ್ಲ, ಅದು ಇಮೇಜ್ ಸಿ ನ ಕೆಳಗಡೆನೆ ಮೂಡುತ್ತೆ. ಮತ್ತೆ ಈ ಸಲ ಚಿಕ್ಕದು ಅಲ್ಲ, ಅತ್ಯಂತ ಚಿಕ್ಕದು ಅಲ್ಲ, ಆ ವಸ್ತು ಗಾತ್ರ ಎಷ್ಟಿರುತ್ತೆ ಅಷ್ಟೇ ಗಾತ್ರದ ಬಿಂಬ ಮೂಡುತ್ತೆ. ಸೊ ವಸ್ತು ಮತ್ತು ಬಿಂಬ ಗಾತ್ರ ಸೇಮ್ ಇರುತ್ತೆ ಯಾವಾಗ ವಸ್ತುವನ್ನ ಸಿ ನಲ್ಲಿ ಇಟ್ಟಾಗ, ಅಂದ್ರೆ ಸಂಗಮ ದೂರದ 2ರಷ್ಟು, ಅಂದ್ರೆ 20 ಡಬಲ್ 40 ಸೆಂಟಿಮೀಟರ್ ದೂರದಲ್ಲಿ ಇಟ್ರೆ. ಉದಾಹರಣೆಗೆ ಇಲ್ಲಂತೂ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಸಿ ಏನಾಗುತ್ತೆ 40 ಆಗುತ್ತೆ. ಇನ್ನೊಂದು ಏನಾದರೂ ನಾವು 15 ಸೆಂಟಿಮೀಟರ್ ದೂರದ ಫೋಕಲ್ ಲೆಂತ್ ಇರುವಂತಹ ಎಫ್ 15 ಸೆಂಟಿಮೀಟರ್ ಅಂತ ಇನ್ನೊಂದು ಏನಾದರೂ ನಿಮ್ನ ದರ್ಪಣದ ಮುಂದೆ ನಾವು ಸಿ ಅಂತ ಅಂದ್ಕೊಂಡ್ರೆ ಅದು 30 ಸೆಂಟಿಮೀಟರ್ ಆಗುತ್ತೆ. 30 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟರೆ ಇಮೇಜ್ ಸಹ 30ರಲ್ಲಿ ಮೂಡುತ್ತೆ ಆ ಥರ. ಬಟ್ ಇಲ್ಲೇ ಫೋಕಲ್ ಲೆಂತ್ 20 ಆಗಿದೆ, ಹಾಗಾಗಿ ನಾವು ವಸ್ತುವನ್ನು 40ರಲ್ಲಿ ಇಟ್ಟರೆ, 40 ಸೆಂಟಿಮೀಟರ್ ದೂರದಲ್ಲಿ ಇಟ್ಟರೆ ಬಿಂಬನೂ ಸಹ 40 ಸೆಂಟಿಮೀಟರ್ ದೂರದಲ್ಲೇ ಮೂಡುತ್ತೆ. ಹಾಗೆ ತಲೆ ಕೆಳಗಾದ ಬಿಂಬ, ಸತ್ಯ ಬಿಂಬ. ಓಕೆನಾ? ಸೊ ಇದಿಷ್ಟು. ಸೊ ಅದ್ರ ಬದಲಾಗಿ ನಾವು ನೆಕ್ಸ್ಟ್ ವಸ್ತುವನ್ನ
ಸಿ ನಲ್ಲಿ ಇಡಲಾರದೆ, ಓಕೆನಾ, ಸಿ ಮತ್ತು ಎಫ್ಗಳ ಮಧ್ಯೆ ಇಟ್ಟರೆ ವಸ್ತು ಸಿ ಮತ್ತು ಎಫ್ಗಳ ಮಧ್ಯೆ ಇದೆ, ಇನ್ನೂ ಸಮೀಪ ಬಂತಲ್ಲ, ಆಗ ಈ ಒಂದು ಇಮೇಜ್ ಇನ್ನೂ ದೂರ ಹೋಗುತ್ತೆ, ಅಂದರೆ ಬಿಯಾಂಡ್ ಸಿ ಇಮೇಜ್ ಹೋಗುತ್ತೆ. ಆದರೆ ಈ ಸಲ ಕ್ಯಾಂಡಲ್ ಏನಾಗಿರ್ತದೆ, ದೊಡ್ಡದಾಗಿರುತ್ತೆ. ವಸ್ತು ಗಾತ್ರಕ್ಕಿಂತ ಬಿಂಬ ಗಾತ್ರ ದೊಡ್ಡದಾಗಿರುತ್ತೆ. ತಲೆ ಕೆಳಗಾದ ಬಿಂಬ ಸತ್ಯಬಿಂಬ ಹಾಗೂ ಸಿನ ಆಚೆ. ದೆನ್ ನೆಕ್ಸ್ಟ್ ಇಲ್ಲೂ ಬೇಡ ಅಂತ ಅನ್ಕೊಳ್ಳೋಣ. ಎಫ್ ನಲ್ಲಿ ಏನಾದರೂ ವಸ್ತುವನ್ನ ಇಟ್ಟರೆ ಬಿಂಬ ಅನಂತಕ್ಕೆ ಹೋಗುತ್ತೆ ಮತ್ತು ಆ ಬಿಂಬ ಏನಾಗಿರ್ತದೆ ಅಂದ್ರೆ ಅತ್ಯಂತ ದೊಡ್ಡದಾದಂತಹ ಬಿಂಬ ಕ್ರಿಯೇಟ್ ಆಗುತ್ತೆ. ಓಕೆ, ಸತ್ಯಬಿಂಬ, ತಲೆ ಕೆಳಗಾದ ಬಿಂಬ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಯಾವಾಗ ವಸ್ತು ಹೇಗೆ ಎಷ್ಟು ಸಮೀಪ ಬರುತ್ತೆ, ಇಮೇಜ್ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಇಮೇಜ್ ಫಾರ್ಮೇಷನ್ ಯಾವ ದರ್ಪಣದಲ್ಲಿ, ನಿಮ್ನ ದರ್ಪಣದಲ್ಲಿ ಆಗ್ತಕ್ಕಂಥದ್ದು. ಸೊ ಇನ್ನೊಂದ್ಸಾರಿ ನೆನ್ಪಿಟ್ಕೊಳ್ಳಿ, ವಸ್ತು ಅನಂತದಲ್ಲಿದ್ದಾಗ ಬಿಂಬ ಎಫ್ ನಲ್ಲಿ, ವಸ್ತು ಸಿನ ಆಚೆ ಇದ್ದಾಗ ಬಿಂಬ ಎಫ್ ಮತ್ತು ಸಿ ಮಧ್ಯೆ, ವಸ್ತು ಸಿಗೆ ಬಂದಾಗ ಬಿಂಬ ಸಿ, ವಸ್ತು ಸಿ ಮತ್ತು ಎಫ್ ಮಧ್ಯೆ ಬಂದಾಗ ಬಿಂಬ ಸಿನ ಆಚೆ. ಸೊ ವಸ್ತು ಎಫ್ ನ ಬಂದಾಗ ಬಿಂಬ ಅನಂತಕ್ಕೆ ಹೋಗುತ್ತೆ. ಹಾಗೆ ವಸ್ತು ಅನಂತದಲ್ಲಿದ್ದಾಗ ಬಿಂಬ ಅತ್ಯಂತ ಚಿಕ್ಕ, ವಸ್ತು ಸಿನ ಆಚೆ ಇದ್ದಾಗ ಚಿಕ್ಕ, ವಸ್ತು ಸಿ ನಲ್ಲಿ ಬಂದಾಗ ಬಿಂಬ ಗಾತ್ರ ವಸ್ತು ಗಾತ್ರ ಸೇಮ್, ವಸ್ತು ಸಿ ಮತ್ತು ಎಫ್ ನ ಮಧ್ಯೆ ಬಂದಾಗ ಇಮೇಜ್ ಸ್ವಲ್ಪ ದೊಡ್ಡದಾಗುತ್ತೆ, ವಸ್ತು ಎಫ್ ಗೆ ಬಂದಾಗ ಬಿಂಬ ಅತ್ಯಂತ ದೊಡ್ಡದಾಗುತ್ತೆ. ಸೊ ಈ ತರ ನಾವು ವಸ್ತು ಗಾತ್ರ ಮತ್ತು ಬಿಂಬ ಗಾತ್ರವನ್ನ, ವಸ್ತು ದೂರ ಮತ್ತು ಬಿಂಬ ದೂರವನ್ನ ನಿರ್ಧರಿಸಬಹುದು. ಯಾವ ದರ್ಪಣದಲ್ಲಿ? ನಿಮ್ನ ದರ್ಪಣದಲ್ಲಿ. ಓಕೆ, ಸೊ ಅದನ್ನೊಂದು ಸಿಂಪಲ್ ಚಾರ್ಟ್ ಮೂಲಕ ಇಲ್ಲಿ ನೋಡ್ತಾ ಇದೀವಿ ನೋಡಿ. ಸೊ ವಸ್ತು ಅನಂತ ದೂರದಲ್ಲಿದ್ದಾಗ, ಓಕೆನಾ, ವಸ್ತು ಅನಂತ ದೂರದಲ್ಲಿದ್ದಾಗ ಬಿಂಬ ಎಲ್ಲಿ ಮೂಡುತ್ತೆ? ಎಫ್ ನಲ್ಲಿ ಮೂಡುತ್ತೆ. ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತು ಸತ್ಯ ಮತ್ತು ತಲೆ ಕೆಳಗಾಗಿರ್ತಕ್ಕಂಥ ಬಿಂಬ. ಹಾಗೆ ವಸ್ತು ಸಿ ನಿಂದ ಆಚೆ ಇದ್ದಾಗ ಬಿಂಬ ಎಫ್ ಮತ್ತು ಸಿ ಮಧ್ಯೆ ಚಿಕ್ಕದಿರುತ್ತೆ, ಸತ್ಯ ಮತ್ತು ತಲೆ ಕೆಳಗಾದ. ಹಾಗೆ ಸಿ ನಲ್ಲಿ ಇಟ್ಟರೆ ಸಿ ನಲ್ಲೇ ಬೀಳುತ್ತೆ, ವಸ್ತು ಗಾತ್ರ ಬಿಂಬ ಗಾತ್ರ ಎರಡು ಸೇಮ್ ಇರುತ್ತೆ, ಸತ್ಯ ಮತ್ತು ತಲೆ ಕೆಳಗಾದ. ಸೊ ನಿಮ್ನ ದರ್ಪಣದಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಸಹ ಸತ್ಯ ಮತ್ತು ತಲೆ ಕೆಳಗಾದ ಬಿಂಬ ಮೂಡುತ್ತೆ. ಆದ್ರೆ ಯಾವಾಗ ಆಬ್ಜೆಕ್ಟ್ ಅನ್ನ, ವಸ್ತುವನ್ನ ಎಫ್ ನಲ್ಲಿ ತರ್ತೀವಿ ಅಂದ್ರೆ, ಇಲ್ಲಿ ನೋಡಿ, ಓಕೆನಾ. ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ಕೊಳ್ಳೋಣ, ಇದು ಎಫ್, ಇದು ಸಿ. ಸೊ ವಸ್ತುವನ್ನ ನಾವು ಏನಾದರೂ ಎಫ್ ನಲ್ಲಿ ಇಟ್ಟಿದ್ರೆ ಬಿಂಬ ಅನಂತಕ್ಕೆ ಹೋಗುತ್ತೆ, ಅತ್ಯಂತ ದೊಡ್ಡದಾಗಿರುತ್ತೆ. ಓಕೆನಾ. ಆದ್ರೆ ಇದಕ್ಕಿನ್ನಾನು ಸಮೀಪ ಎಫ್ ಮತ್ತು ಪಿ ನ ಮಧ್ಯೆ ಏನಾದರೂ ವಸ್ತುವನ್ನ ತಂದ್ಬಿಟ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ. ಸೊ ಎಫ್ ಮತ್ತು ಪಿ ನ ಮಧ್ಯೆ ವಸ್ತು ಬಂದಾಗ ಇಮೇಜ್ ದರ್ಪಣದ ಹಿಂದೆ ಹೋಗುತ್ತೆ, ಮುಂದೆ ಬರಲ್ಲ. ನೋಡ್ರಿ, ಇಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಸಹ ವಾಪಸ್ ಇಮೇಜಸ್ಗಳು ಮುಂದೆ ಬರ್ತಿದ್ವು, ದರ್ಪಣದ ಮುಂಭಾಗದಲ್ಲಿ ಬರ್ತಿದ್ವು. ಆದ್ರೆ ಎಫ್ ಮತ್ತು ಪಿ ಗಿಂತ ಇವು ಎರಡರ ಮಧ್ಯೆ ವಸ್ತುವನ್ನು ಒಯ್ದಾಗ ಇಮೇಜ್ ಫಾರ್ಮೇಶನ್ ಮಿರರಿನ ಹಿಂದೆ ಆಗುತ್ತೆ. ಅದು ಎಂತ ಬಿಂಬ? ಸೊ ಮಿಥ್ಯಾ ಬಿಂಬ ಅಂತ ಕರಿತೇವೆ. ಹಾಗೆ ಇಮೇಜ್ ಏನಾಗುತ್ತೆ? ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಈ ಒಂದು ಇಷ್ಟು ಕ್ಲೋಸ್ ಆಗಿ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಡೆಂಟಿಸ್ಟ್ಗಳು ಯೂಸ್ ಮಾಡ್ತಾರೆ. ಇದೇ ನಿಮ್ನ ದರ್ಪಣವನ್ನ ಬಹಳ ಕ್ಲೋಸ್ ಆಗಿ ಹಲ್ಲುಗಳಿಗೆ ಹಿಡಿದಾಗ, ಓಕೆನಾ, ಅಲ್ಲಿ ಒಂದು ಮಿರರಿನ ಒಳಗಡೆನೆ, ನಿಮ್ನ ದರ್ಪಣದ ಒಳಗಡೆನೆ ದೊಡ್ಡ ಬಿಂಬ ಕಾಣುತ್ತೆ. ಸೊ ಅದು ನೇರ ಮತ್ತು ಮಿಥ್ಯ ಬಿಂಬ ಆಗಿರುತ್ತೆ. ಸೊ ಇದರ ಯೂಸೇಜ್ ಡೆಂಟಿಸ್ಟ್ಗಳಲ್ಲಿ ಇದೆ. ಓಕೆ, ಇರಲಿ. ಸೊ ಐ ಥಿಂಕ್ ಎಲ್ಲ ಗೊತ್ತಾಯ್ತು ಅನ್ಕೋತೀನಿ ಈ ಒಂದು ದರ್ಪಣಗಳ ಬಗ್ಗೆ. ಮತ್ತೊಂದು ಸಾರಿ ನೀವು ಹೇಳ್ತೀರಾ? ನಾನೀಗ ಜಸ್ಟ್ ವಸ್ತುವನ್ನ ಸೆಟ್ ಮಾಡ್ತಾ ಹೋಗ್ತೀನಿ, ಇಮೇಜ್ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ನೀವೇ ಗೆಸ್ ಮಾಡಿ. ಓಕೆನಾ. ಇದೊಂದು ನಿಮ್ನ ದರ್ಪಣ, ಓಕೆನಾ. ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಪೋಲ್ ಅಂತ ಕರಿತೇವೆ, ಇದು ಎಫ್, ಇದು ಸಿ, ಇದು ಸಿನ ಆಚೆ, ಇದು ಅನಂತ. ಓಕೆನಾ. ಸೊ ಈಗ ಹೇಳಿ, ವಸ್ತುವನ್ನ ನಾವು ಕ್ಯಾಂಡಲನ್ನು, ಓಕೆನಾ, ಅನಂತದಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಮೂಡುತ್ತೆ? ಎಫ್ ನಲ್ಲಿ. ಎಕ್ಸಾಕ್ಟ್ಲಿ ಎಫ್ ನಲ್ಲಿ. ಅದು ಎಂಥ ಬಿಂಬ? ತಲೆ ಕೆಳಗಾದ ಬಿಂಬ ಮತ್ತು ಅತ್ಯಂತ ಚಿಕ್ಕದು. ಸೊ ವಸ್ತುವನ್ನ ಸಿನ ಆಚೆ ಅಂದರೆ ಸಂಗಮ ದೂರ ಫೋಕಲ್ ಲೆಂತ್ ಇದ್ರದ್ದು ಎಷ್ಟು? ಒಂದು ಫೋಕಲ್ ಲೆಂತನ್ನು 30 ಸೆಂಟಿಮೀಟರ್ ಅಂತ ತಗೋತೀನಿ. ಅಂದರೆ ಪಿ ಎಫ್ 30 ಇರುತ್ತೆ, ಸಿ ಎಫ್ ಅಂದರೆ ಸಿ ಎಫ್ 30 ಸೆಂಟಿಮೀಟರ್ ದೂರದಲ್ಲಿರುತ್ತೆ ಪಿ ನಿಂದ. ಹಾಗೆ ಸಿ ಟೋಟಲ್ಲು
60 ಸೆಂಟಿಮೀಟರ್ ದೂರದಲ್ಲಿ ಇರುತ್ತೆ. ಓಕೆ, ಬಿಯಾಂಡ್ ಸಿ ಅಂದರೆ ಇಟ್ ಮೀನ್ಸ್ 60ಕ್ಕಿಂತ ಜಾಸ್ತಿ, ಒಂದು 65 ಸೆಂಟಿಮೀಟರ್ 70 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟರೆ, ಕ್ಯಾಂಡಲನ್ನು ಇಟ್ಟರೆ ಇಮೇಜ್ ಎಲ್ಲಿ ಮೂಡುತ್ತೆ? ಎಫ್ನಲ್ಲಿ ಮೂಡಲ್ಲ. ಎಫ್ ಮತ್ತು ಸಿನ ಮಧ್ಯೆ, ಮತ್ತು ಅತ್ಯಂತ ಚಿಕ್ಕದಲ್ಲ ಈ ಸಾರಿ, ಚಿಕ್ಕದಾಟೆ. ಹಾಗೆ ವಸ್ತುವನ್ನು ಸಿನಲ್ಲಿಟ್ಟರೆ, ಎಸ್ ಯು ಆರ್ ರೈಟ್, ಸಿನಲ್ಲೇ ಮೂಡುತ್ತೆ, ರೈಟ್. ಹಾಗೆ ವಸ್ತುವನ್ನು ಸಿ ಮತ್ತು ಎಫ್ ಮಧ್ಯೆ ತಂದರೆ ಏನಾಗ್ಬೋದು? ಎಸ್, ಒಬ್ವಿಯಸ್ಲಿ ಸಿನ ಆಚೆ ಹೋಗುತ್ತೆ, ಬಟ್ ಈ ಸಾರಿ ಇಮೇಜ್ ದೊಡ್ಡದಾಗಿರುತ್ತೆ. ಸೊ ಎಫ್ನಲ್ಲಿ ವಸ್ತುವನ್ನು ತಂದಿಟ್ರೆ ಬಿಂಬ ಅನಂತಕ್ಕೆ ಹೋಗುತ್ತೆ. ವೆರಿ ಗುಡ್, ಬಿಂಬ ಅನಂತಕ್ಕೆ ಹೋಗುತ್ತೆ, ಅತ್ಯಂತ ದೊಡ್ಡದಾಗಿರ್ತದೆ, ಅತ್ಯಂತ ದೊಡ್ಡದಾಗಿರುತ್ತೆ, ದೊಡ್ಡದಲ್ಲ ಅತ್ಯಂತ ದೊಡ್ಡದಾಗಿರುತ್ತೆ, ಸತ್ಯ ಮತ್ತು ತಲೆ ಕೆಳಗಾದ ಬಿಂಬ ಆಗಿರುತ್ತೆ. ಓಕೆ, ವಸ್ತುವನ್ನು ಎಫ್ ಮತ್ತು ಪಿನ ಮಧ್ಯೆ ತಂದಿಟ್ರೆ, ಸೊ ಬಿಂಬ ಕನ್ನಡಿಯ ಮುಂದೆ ಅಲ್ಲ, ಕನ್ನಡಿಯ ಹಿಂದೆ ಹೋಗುತ್ತೆ. ಅದು ಎಂಥ ಬಿಂಬ? ದೊಡ್ಡದಾಗಿರ್ತಕ್ಕಂಥ ಬಿಂಬ, ನೇರ ಬಿಂಬ, ಮಿಥ್ಯ ಬಿಂಬ. ಓಕೆನಾ? ಸೊ ಇದಿಷ್ಟು ನಿಮ್ನ ದರ್ಪಣದ ಬಗ್ಗೆ. ಓಕೆ, ಆದರೆ ಈ ಒಂದು ಪಿನ ದರ್ಪಣಗಳಿಂದ ಹೇಗೆ ಇಮೇಜ್ ಫಾರ್ಮೇಷನ್ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ. ಓಕೆ, ಓಕೆ, ಆ್ಯಕ್ಚುಲ್ ಆಗಿ ನಾವು ಮೊದಲು ತಿಳ್ಕೊಬೇಕಾಗಿದ್ದಂದರೆ, ಈ ಪಿನ ದರ್ಪಣದಲ್ಲಿ ನಿಜವಾಗ್ಲೂ ಕನ್ವರ್ಜೆನ್ಸ್ನೇ ಆಗಲ್ಲ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈ ಡೈಗ್ರಾಮ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಹಾಂ, ಪಿನ ದರ್ಪಣದಲ್ಲಿ ನಿಜವಾಗ್ಲೂ ಏನಾಗ್ತದೆ ಅಂದರೆ, ಈ ಥರ ಶೈನಿಂಗ್ ಕೊಟ್ಟಿರ್ತೀವಲ್ಲ, ಬಂದಿರತಕ್ಕಂಥ ಬೆಳಕಿನ ಕಿರಣಗಳು ವಾಪಸ್ ವಿಕೇಂದ್ರೀಕರಣ ಆಗುವಂತೆ ರಿಫ್ಲೆಕ್ಟ್ ಆಗುತ್ತೆ, ಪ್ರತಿಫಲನ ಆಗುತ್ತೆ. ಅವು ಕೂಡೋದಿಲ್ಲ ಅಂದರೆ ಅಲ್ಲಿ ರಿಯಲ್ ಇಮೇಜ್ ಫಾರ್ಮೇಷನ್ ಆಗಲಿಕ್ಕೆ, ಸತ್ಯಬಿಂಬ ಫಾರ್ಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಅಲ್ಲಿ ಏನೂ ಸತ್ಯಬಿಂಬಗಳು ಇರಲ್ಲ. ಬಟ್ ಮಿಥ್ಯಬಿಂಬಗಳು ಕನ್ನಡಿ ಹಿಂದೆ ಹೆಂಗೆ ಕ್ರಿಯೇಟ್ ಆಗ್ತಾವೆ ಅನ್ನೋದಕ್ಕೆ ರೀಸನ್ ಇಲ್ಲಿದೆ ನೋಡಿ. ನೋಡಿ, ಇಲ್ಲಿ ಮಧ್ಯದಲ್ಲಿ ಬಂದಿರತಕ್ಕಂಥ ರೇಖೆ ವಾಪಸ್ ಅದೇ ಡೈರೆಕ್ಷನ್ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಮೇಲ್ಭಾಗದಲ್ಲಿ ಹೋಗಿರ್ತಕ್ಕಂಥದ್ದು ರಿವರ್ಸ್ ಮೇಲ್ಭಾಗಕ್ಕೆ ಹೋಗುತ್ತೆ. ಓಕೆನಾ? ಆದರೆ ಈ ಏನು ಪ್ರತಿಫಲನಗೊಂಡಿರ್ತಕ್ಕಂಥ ಕಿರಣವನ್ನು ನಾವು ಹಿಮ್ಮುಖವಾಗಿ ವೃದ್ಧಿಸಿದರೆ, ಓಕೆನಾ, ಎರಡೂ ಪ್ರತಿಫಲಿತ ಕಿರಣಗಳನ್ನು ಹಿಮ್ಮುಖವಾಗಿ ವೃದ್ಧಿಸಿದರೆ ಅವು ಈ ಒಂದು ಕನ್ನಡಿ ಹಿಂದೆ ಒಂದು ಪಾಯಿಂಟ್ ಸಿಗುತ್ತದಲ್ಲ, ಇದು ಎಮ್ ಅಂತ ಕರಿತೀನಿ, ಈ ಪಾಯಿಂಟಿಂದ ವಿಕೇಂದ್ರೀಕರಣ ಆಗ್ತಾ ಇದ್ದಾವೇನೋ ಅನ್ನೋ ಥರ ಕಾಣುತ್ತೆ. ಓಕೆನಾ? ಅಥವಾ ಈ ಪಾಯಿಂಟಲ್ಲಿ ಕೇಂದ್ರೀಕರಣಗೊಂಡಿದ್ದಾವೇನೋ ಅಂತ ಕಾಣುತ್ತೆ. ಈ ಕೇಂದ್ರೀಕರಣಗೊಂಡಿರುವಂಥ ಪಾಯಿಂಟು ಅಥವಾ ವಿಕೇಂದ್ರೀಕರಣ ಆರಂಭ ಆಗಿರುವಂಥ ಪಾಯಿಂಟು ಇಲ್ಲಿನೇ ಅಲ್ಲಿ ಏನಾಗಿರ್ತದೆ ಅಂದರೆ ಆ ಮಿಥ್ಯ ಬಿಂಬ ಕ್ರಿಯೇಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಬೆಳಕಿನ ಕಿರಣಗಳು ಕೇಂದ್ರೀಕರಣಗೊಂಡಿರ್ತಕ್ಕಂಥ ಬಿಂದುವಿನಲ್ಲಿ ಇಮೇಜ್ ಫಾರ್ಮೇಷನ್ ಆಗಬೇಕು. ಆದರೆ ಪಿನ ದರ್ಪಣದಲ್ಲಿ ಕೇಂದ್ರೀಕರಣ ಆಗಿರೋದೇ ಇಲ್ಲ. ಆದರೂ ಸಹ ನಾವು ಇಮ್ಯಾಜಿನೇಷನ್ ಏನು ಮಾಡ್ಕೋತೀವಿ ಅಂದರೆ, ಕನ್ನಡಿಯ ಹಿಂದೆ ಅವು ಕೇಂದ್ರೀಕರಣಗೊಂಡಿದ್ದಾವೆ, ಕೇಂದ್ರೀಕರಣಗೊಂಡಿರುವಂಥ ಪಾಯಿಂಟಿಂದಾನೇ ಅವು ವಿಕೇಂದ್ರೀಕರಣ ಪ್ರಯಾಣವನ್ನು ಆರಂಭಿಸಿದಾವೆ ಅನ್ಕೋತೇವೆ. ಆ ಪಾಯಿಂಟಲ್ಲಿನೇ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ, ಅದು ಕನ್ನಡಿಯ ಹಿಂದೆ ಇರುತ್ತೆ. ಸೊ ಈ ಥರ ನಾವು ಪಿನ ದರ್ಪಣದಲ್ಲಿ ಇಮೇಜ್ ಫಾರ್ಮೇಷನ್ ಅರ್ಥ ಮಾಡ್ಕೋಬೇಕು. ಓಕೆ, ಇದು ಮಾತ್ರ ಭಾಳ ಇಂಪಾರ್ಟೆಂಟ್. ದಯವಿಟ್ಟು ಈ ಚಾರ್ಟ್ ಗೊತ್ತಿಲ್ಲ ಅಂದರೆ ಈ ಚಾಪ್ಟರ್ ಕಂಪ್ಲೀಟಾಗಿ ನೀವೇನು ಕಲ್ತರೂ ಯೂಸ್ ಇಲ್ಲ. ಯಾಕಂದರೆ ಈ ಕೀ ಪಾಯಿಂಟ್ಗಳ ಮೇಲೇ ಪ್ರಾಬ್ಲಮ್ಸ್ ಇದೆ, ಈ ಕೀ ಪಾಯಿಂಟ್ಸ್ಗಳ ಮೇಲೇ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಓಕೆ, ಹಾಗಾದರೆ ಪಿನ ದರ್ಪಣದಲ್ಲಿ ಹೇಗೆ ಬಿಂಬ ಮೂಡುತ್ತೆ ಅಂತಕ್ಕಂಥದ್ದು. ಸೊ ವಸ್ತುವನ್ನು ಇಲ್ಲಿ ಇರ್ತಕ್ಕಂಥದ್ದು ಎರಡೇ. ನೀವು ಅನಂತ ದೂರದಲ್ಲಿರುವಂತಹ ಸಂದರ್ಭದಲ್ಲಿ ವಸ್ತುವನ್ನು ನೀವು ಒಂದು ಪಿನ ದರ್ಪಣದ ಮುಂದೆ, ಓಕೆನಾ, ಅನಂತ ದೂರದಲ್ಲಿ ಇಟ್ರಿ ಅಂದರೆ ಆಗ ಈ ಒಂದು ಏನು ಬಿಂಬ ಕನ್ನಡಿಯ ಹಿಂಭಾಗದಲ್ಲಿ ಎಫ್ನಲ್ಲಿ ಮೂಡುತ್ತೆ. ಕನ್ನಡಿಯ ಹಿಂಭಾಗ ಎಫ್ ಅಂತ ಇರುತ್ತೆ. ಯಾಕಂದರೆ ಅವುಗಳು ಕೇಂದ್ರೀಕರಣ ಆಗೋದು ಕನ್ನಡಿಯ ಹಿಂದೆ ಅಲ್ವಾ? ಕನ್ನಡಿ ಹಿಂದೆ ನಾವು ಇಮ್ಯಾಜಿನೇಷನ್ ಮಾಡ್ಕೋತೀವಿ. ಅವು ಕೇಂದ್ರೀಕರಣ ಆಗೋದೇ ಇಲ್ಲ, ಬಟ್ ನಾವು ಇಮ್ಯಾಜಿನೇಷನ್ ಮಾಡ್ಕೋತೀವಿ. ಹಾಗಾಗಿ ಎಫ್ ಹಿಂದೆ ಇರುತ್ತೆ. ಯಾವುದಕ್ಕೆ? ಪಿನ ದರ್ಪಣಕ್ಕೆ. ಸೊ ಮಿಥ್ಯ ಮತ್ತು ನೇರ ಬಿಂಬ, ಹಾಗೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಬಿಂಬ ಮೂಡುತ್ತೆ. ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಬಿಂಬ. ಓಕೆ, ಹಾಗೆ ಎಫ್ನಲ್ಲಿ ಮೂಡುತ್ತದೆ. ಅದನ್ನು ಬಿಟ್ಟು ನೀವು ಅನಂತ ದೂರ ಮತ್ತು ದರ್ಪಣದ ಧ್ರುವ ಯಾವುದು? ಪಿ ಮತ್ತು ಇನ್ಫೈನೈಟ್. ಇವೆರಡರ ಮಧ್ಯೆ ನೀವು ಎಲ್ಲಾದರೂ ಸಹ ನೀವೇನನ್ನ
ಸೊ ಅನಂತ ದೂರ ಮತ್ತು ಪಿ ಯ ಮಧ್ಯೆ ಎಲ್ಲಾದರೂ ಆಬ್ಜೆಕ್ಟ್ ಅನ್ನ ವಸ್ತುವನ್ನ ಇಡಿ, ಆ ಬಿಂಬ ಎಲ್ಲಿ ಮೂಡುತ್ತೆ ಅಂದ್ರೆ ಪಿ ಮತ್ತು ಎಫ್ ನ ನಡುವೆ, ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ. ಸೊ ಅನಂತದಲ್ಲಿ ಇಟ್ಟರೆ ಎಫ್ ನಲ್ಲಿ ಮೂಡುತ್ತೆ. ಅನಂತ ಬಿಟ್ಟು ನೀವು ಬೇರೆ ಯಾವ ಜಾಗದಲ್ಲಾದ್ರೂ ಇಡಿ, ಇಮೇಜ್ ಏನಾಗುತ್ತೆ ಅಂದ್ರೆ ಕನ್ನಡಿ ಮತ್ತು ಅಂದ್ರೆ ಈ ಪಿ ಮತ್ತು ಎಫ್ ನ ಮಧ್ಯದಲ್ಲಿ. ಈ ಸಲ ಅತ್ಯಂತ ಚಿಕ್ಕದಲ್ಲ, ಕೇವಲ ಚಿಕ್ಕದು. ಓಕೆನಾ? ಸೊ ಕೇವಲ ಪಿನ ದರ್ಪಣ ಯಾವಾಗಲೂ ಚಿಕ್ಕ ಬಿಂಬ ಅಥವಾ ಅತ್ಯಂತ ಚಿಕ್ಕ ಬಿಂಬವನ್ನು ಮಾತ್ರ ಕೊಡುತ್ತೆ. ಇದಿಷ್ಟು ಕೀ ಪಾಯಿಂಟ್ ಅಷ್ಟೇ ನಮಗೆ ಗೊತ್ತಿರಬೇಕು. ಆದರೆ ಎರಡೂ ಸಹ ಮಿಥ್ಯ ಮತ್ತು ನೇರ ಬಿಂಬಗಳಾಗಿರ್ತಾವೆ. ಹಾಗಾಗಿ ನಾವು ಪಿನ ದರ್ಪಣವನ್ನು ಎಲ್ಲಿ ಬಳಸ್ತೀವಿ ಅಂದರೆ ವಾಹನದ ಹಿನ್ನೋಟ ಕನ್ನಡಿಗಳಲ್ಲಿ ಬಳಸ್ತೀವಿ. ವಾಹನದ ಹಿನ್ನೋಟ ಕನ್ನಡಿ, ಸೊ ರೇರ್ ಮಿರರ್ಸ್ ಆಫ್ ವೆಹಿಕಲ್ಸ್ ಅಂತ ಕರಿತೀವಿ. ರೇರ್ ಮಿರರ್ಸ್ ಆಫ್ ದ ವೆಹಿಕಲ್ಸ್, ವಾಹನದ ಹಿನ್ನೋಟ ಕನ್ನಡಿಗಳಲ್ಲಿ. ಯಾಕಂದ್ರೆ ಹಿಂದೆ ಬರ್ತಾ ಇರ್ತಕ್ಕಂಥ ದೊಡ್ಡ ಲಾರಿಯ ಚಿಕ್ಕ ಬಿಂಬವನ್ನು ಕೊಡಬೇಕು, ಅವು ಹಿಂದೆ ಬರ್ತಾ ಇರ್ತಕ್ಕಂಥ ದೊಡ್ಡ ಬಸ್ಸಿನ ಚಿಕ್ಕ ಬಿಂಬವನ್ನು ಕೊಡಬೇಕು. ಸೊ ಆ ಥರ ಯಾವುದೇ ವಾಹನ ಸವಾರರು ಇರಲಿ, ತಮ್ಮ ವಾಹನದ ಹಿನ್ನೋಟ ಕನ್ನಡಿಗಳಲ್ಲಿ ಅವರು ಯಾವುಗಳನ್ನು ಬಳಸ್ತಾರೆ ಅಂದರೆ ಪಿನ ದರ್ಪಣಗಳನ್ನು ಜೋಡಿಸಲಾಗಿರ್ತದೆ. ಓಕೆ, ದ ನೆಕ್ಸ್ಟ್. ಸೊ ಈಗ ನಾವೇನು ಮಾಡಬೇಕು, ದ ನೆಕ್ಸ್ಟ್. ಓಕೆ, ಗೋಳೀಯ ದರ್ಪಣದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇಸ್ ರೇ ಡಯಾಗ್ರಾಮ್ ಆಗ್ತಕ್ಕಂಥದ್ದು. ಓಕೆನಾ? ಅಂದರೆ ನಾವು ಕೆಲವೊಂದಿಷ್ಟು ಬಿಂಬ ಹೇಗೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ರೇಖಾಚಿತ್ರದ ಮೂಲಕ ತೋರಿಸಲಿಕ್ಕೆ ಕಳೆದ ವರ್ಷ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಬಂದಿತ್ತು ಈ ಪ್ರಶ್ನೆ. ಯಾವುದು? ಗೋಳೀಯ ದರ್ಪಣಗಳಲ್ಲಿ ಬಿಂಬಗಳು ವಸ್ತುವನ್ನು ಎಲ್ಲಿಟ್ಟಾಗ ಬಿಂಬ ಹೇಗೆ ಮೂಡುತ್ತೆ ಅಂತಕ್ಕಂಥದ್ದನ್ನು ರೇಖಾಚಿತ್ರದ ಮೂಲಕ ತೋರಿಸ್ರಿ ಅಂತ ಹೇಳಿ. ಸೊ ಅದರ ಬಗ್ಗೆ ಇವತ್ತಿನ ದಿನ ನೋಡೋಣ.